ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್ ಮಾತಾಡ್ತಾ ಇರೋದು. ನಾವು ಮಿಡ್ಲ್ ಕ್ಲಾಸ್ ಪೀಪಲ್ ಮತ್ತು ಪುವರ್ ಕ್ಲಾಸ್ ಪೀಪಲ್ ಬಹಳಷ್ಟು ಫೈನಾನ್ಷಿಯಲಿ ನಾವು ಸ್ಟ್ರಗಲ್ಸನ್ನು ಅನುಭವಿಸ್ತಾ ಇರ್ತೀವಿ. ಯಾಕಂದರೆ ಬರ್ತಾ ಬರ್ತಾ ಮಾರ್ಕೆಟ್ ಎಕ್ಸ್ಪೆನ್ಸಸ್ ಕಾಸ್ಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ದುಡಿದಂಥ ಸಂಬಳ ಇವತ್ತಿನ ದಿವಸ ಸಾಲದಾಗಿದೆ. ಅದಕ್ಕಾಗಿ ನಾವು ಬೇರೆ ಬೇರೆ ಅವಕಾಶಗಳನ್ನು ಅಪಾರ್ಚುನಿಟೀಸನ್ನು ಹುಡುಕ್ತಾ ಇರ್ತೀವಿ. ಯಾಕಂದರೆ ಈಗ ಕಂಪೇರ್ ಟು 1920 1950ರವರೆಗೆ ನೋಡಿದರೆ ಒಂದು 500 ರೂಪಾಯಿಂದ 1000 ರೂಪಾಯಿ ಇದ್ದರೆ ನಾವು ಇಡೀ ಒಂದು ತಿಂಗಳನ್ನು ನಾವು ಮ್ಯಾನೇಜ್ ಮಾಡ್ಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿತ್ತು. ಆದರೆ ಇವತ್ತಿನ ದಿವಸ 50,000ದಿಂದ 1,00,000ವರೆಗೆ ಪಗಾರ ಇದ್ರೂ ಸಂಬಳ ಇದ್ರೂ ನಾವು ಒಂದು ತಿಂಗಳ ಜೀವನ ಮಾಡೋದು ಭಾಳ ಕಷ್ಟ ಆಗಿದೆ. ಅಷ್ಟೊಂದು ದುಬಾರಿ ಆಗಿ ಜೀವನ ನಡೆಸೋದು ಕಷ್ಟ ಆಗಿದೆ. ಇಂಥ ಒಂದು ಸಂದರ್ಭದೊಳಗೆ ಫೈನಾನ್ಷಿಯಲಿ ಸ್ವಲ್ಪ ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ಆ್ಯಪ್ ಅದ, ಮೊಬೈಲ್ ಆ್ಯಪ್ ಶೇರ್ ಶಿಕ್ಷಾ ಈಸ್ ಎ ಮೊಬೈಲ್ ಆ್ಯಪ್ ಬೇಸ್ಡ್ ಶೇರ್ ಮಾರ್ಕೆಟ್ ಎಜುಕೇಷನ್ ಪ್ಲ್ಯಾಟ್ಫಾರ್ಮ್. ಈ ಶೇರ್ ಶಿಕ್ಷಾ ಮೊಬೈಲ್ ಬೇಸ್ಡ್ ಶೇರ್ ಮಾರ್ಕೆಟ್ ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ದಿಂದ ನಾವು ಯಾವ ರೀತಿ ಫೈನಾನ್ಷಿಯಲಿ ಸೌಂಡ್ ಆಗ್ಬೋದು, ಫೈನಾನ್ಷಿಯಲ್ ಸ್ಟ್ರಗಲನ್ನು ದೂರ ಮಾಡ್ಕೊಳ್ಬೋದು ಅನ್ನೋದನ್ನು ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈ ಒಂದು ಶೇರ್ ಶಿಕ್ಷಾ ಮೊಬೈಲ್ ಬೇಸ್ಡ್ ಎಜುಕೇಷನ್ ಆ್ಯಪ್ ಯಾವ ಥರನಾದ ಒಂದು ಎಜುಕೇಷನ್ ಕೊಡ್ತದಂದರೆ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಮ್ಮ ಇಂಡಿಯನ್ ಸಿಟಿಸನ್ನಿಗೆ ಒಂದು ನಾಲೆಜನ್ನು ಪ್ರೊವೈಡ್ ಮಾಡುವಂಥ ಒಂದು ಎಜುಕೇಷನ್ ಪ್ಲ್ಯಾಟ್ಫಾರ್ಮ್. ಇದು ಒಂದು ಮೊಬೈಲ್ ಆ್ಯಪ್ನಲ್ಲಿ ಇದೆ. ಆ ಆ್ಯಪನ್ನು ಯಾವ ರೀತಿ ನಾವು ಯೂಸ್ ಮಾಡೋದು ಅದನ್ನು ನೋಡೋಣ. ಅದಕ್ಕಿಂತ ಮೊದಲು ಈ ಶೇರ್ ಶಿಕ್ಷಾ ಒಂದು ಮೊಬೈಲ್ ಆ್ಯಪ್ ಯಾವಾಗ ಲಾಂಚ್ ಆಯಿತು ಅದನ್ನು ನೋಡೋಣ. ಆಗಸ್ಟ್ 15, 2024ರಲ್ಲಿ ಈ ಒಂದು ಶೇರ್ ಶಿಕ್ಷಾ ಮೊಬೈಲ್ ಆ್ಯಪ್ ಲಾಂಚ್ ಆಯಿತು. ಇವತ್ತಿಗೆ ಬಂದು 1 ವರ್ಷ ಕಂಪ್ಲೀಟ್ ಮಾಡಿದ್ದಾಗಿ ಸಾವಿರಾರು ಸಬ್ಸ್ಕ್ರೈಬರ್ಸ್ ಈ ಒಂದು ಶೇರ್ ಶಿಕ್ಷಾ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಫೈನಾನ್ಷಿಯಲ್ ಬೆನಿಫಿಟ್ಟನ್ನು ಈ ಒಂದು ಶೇರ್ ಶಿಕ್ಷಾದಿಂದ ತಗೊಳ್ತಾ ಇದ್ದಾರಂತೆ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಈ ಒಂದು ಕಂಪ್ನಿ ಸ್ಟಾರ್ಟ್ ಆಗಿದ್ದು ಆಗಸ್ಟ್ 2024 15ನೇ ತಾರೀಕಿಗೆ, ಹೌದಾ. ಈ ಒಂದು ಕಂಪ್ನಿ ಮಿಷನ್ ಏನದಪ್ಪ ಅಂದರೆ, ಅವರ್ ಮಿಷನ್ ಈಸ್ ಟು ಸ್ಪ್ರೆಡ್ ಅವೇರ್ನೆಸ್ ಆಫ್ ದಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಟು ಸಪೋರ್ಟ್ ದಿ ಇಂಡಿಯನ್ ಎಕಾನಮಿ, ಇನ್ಕ್ರೀಸ್ ದಿ ವ್ಯಾಲ್ಯೂ ಆಫ್ ದಿ ರುಪಿ ಅಗೇನೆಸ್ಟ್ ದಿ ಡಾಲರ್ ಅಂತ ಹೇಳ್ತಾರೆ. ಅಂದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಡಿಯನ್ ಸಿಟಿಜನ್ಸ್ಗೆ ಅವೇರ್ನೆಸ್ ಮಾಡೋದು, ಅದರಿಂದ ನಮ್ಮ ದೇಶದ ಆರ್ಥಿಕತೆಯನ್ನು ಹೆಚ್ಚು ಮಾಡೋದು, ಅದರ ಜೊತೆಗೆ ಈ ಡಾಲರ್ ಎದುರಿಗೆ ನಮ್ಮ ರುಪಿ ಮೌಲ್ಯವನ್ನು ಹೆಚ್ಚು ಮಾಡೋದು ಅಂತ. ನಮ್ಮ ರುಪಿ ಮೌಲ್ಯವನ್ನು ಹೆಚ್ಚು ಮಾಡೋದು. ಈಗ ನೋಡಿರಿ, ಈಗ ನಾವು ಒಂದು ಡಾಲರ್ಗೆ 80-90 ರೂಪಾಯಿ ನಮ್ಮದು ಪ್ರೈಸ್ ಅದ. ಅದು $1 = 40 ರೂಪೀಸ್ 50 ರೂಪೀಸ್ ಆತಂದರೆ ನಮ್ಮ ಒಂದು ರುಪಿಗೆ ಜಾಸ್ತಿ ವ್ಯಾಲ್ಯೂ ಬರ್ತದೆ. ಅದನ್ನು ಮಾಡುವಂಥ ಒಂದು ಮಿಷನ್ ಇಟ್ಕೊಂಡು, ಆಮೇಲೆ ಇವ್ರದ್ದು ವಿಷನ್ ಏನದಪ್ಪ ಕಂಪ್ನಿದಂದರೆ, ವಿಷನ್ ಇಸ್ ಟು ಬಿಕಮ್ ಅ ಲೀಡಿಂಗ್ ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ ಆ್ಯಪ್. ಒಂದು ಇಂಡಿಯಾದಲ್ಲಿ ಒಂದು ಲೀಡಿಂಗ್ ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ ಕೊಡುವಂಥ ಪ್ಲ್ಯಾಟ್ಫಾರ್ಮ್, ಅದು ಅಫೋರ್ಡೆಬಲ್ ಪ್ರೈಸಿಗೆ ಕಡಿಮೆ ಪ್ರೈಸಿಗೆ ನಾವು ಪೀಪಲ್ಗೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡುವಂಥ ಒಂದು ವಿಷನನ್ನು ಇಟ್ಕೊಂಡು ಈ ಕಂಪನಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಈ ಕಂಪನಿಯ ಒಂದು CEO ಯಾರದರಪ್ಪ ಅಂದರೆ ಅಮಿತ್ ಡಾಂಗೆ ಅಂಥೇಳಿ. ಇವರು MBA ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಳಗೆ ಒಂದು ತಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ್ದಾರೆ. ಆಮೇಲೆ IBM ಮತ್ತು ಎಮರ್ಸನ್ಸ್ ಕಂಪನಿಯೊಳಗೆ ಸರ್ವಿಸ್ ಮಾಡಿದ್ದಾರೆ. 10 ವರ್ಷಗಳ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಈ ಒಂದು ಕಂಪನಿಯನ್ನು ಹುಟ್ಟು ಹಾಕಿದ್ದಾರೆ. ಈ ಒಂದು ಕಂಪ್ನಿಗೆ ಒಂದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತೇಳಿ ನಾವು ಇವ್ರಿಗೆ ಅಮಿತ್ ಡಾಂಗೆ ಅವರಿಗೆ ಕರಿತೀವಿ. ಇವರು MBA IT ಇನ್ಫಾರ್ಮೇಷನ್ದೊಳಗೆ ತಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ್ದಾರೆ. IBM ಎಮರ್ಸನ್ಸ್ ಕಂಪನಿಯೊಳಗೆ ಜಾಬ್ ಮಾಡಿದ್ದಾರೆ.
ಇವ್ರ ಜೊತೆಗೆ ನರೇಂದ್ರ ವಾಡಟೆ ಅಂಥೇಳಿ ಶೇರ್ ಶಿಕ್ಷಾ ಚೀಫ್ ಆಪರೇಟಿಂಗ್ ಆಫೀಸರ್ ಇದ್ದಾರೆ. ಇವರು PGDCA ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅನ್ನುವಂಥ ಒಂದು ಕೋರ್ಸನ್ನು ಮಾಡಿಕೊಂಡು 18 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಇನ್ನು ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ ಮತ್ತು ಸರ್ವಿಸ್ ಮ್ಯಾನೇಜ್ಮೆಂಟದೊಳಗದ. ಇವರು ಯೆಸ್ ಬ್ಯಾಂಕ್, IBM, ವಿಪ್ರೋ, HSBC ಈ ಎಲ್ಲ ಒಂದು ಕಂಪ್ನಿ ಒಳಗೆ ಹೆಚ್ಚಿನ ಒಂದು ಜಾಬ್ ಮಾಡಿ ತಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ಪಡೆದುಕೊಂಡಿದ್ದಾರೆ ಅಂಥೇಳಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈ ಒಂದು ಶೇರ್ ಶಿಕ್ಷಾ ಆ್ಯಪ್ ಏನದಪ್ಪ, ಇದ್ರ ಫ್ಯೂಚರ್ಸ್ ಏನದ ಅಂದರೆ ಶೇರ್ ಮಾರ್ಕೆಟ್ ಇನ್ಫಾರ್ಮೇಷನ್ ಎಜುಕೇಷನ್ ಬೇಸಿಕ್ ಟು ಎಕ್ಸ್ಪರ್ಟ್ ಕೋರ್ಸ್ವರೆಗೆ, ಬೇಸಿಕ್ದಿಂದ ಹಿಡ್ಕೊಂಡು ಶೇರ್ ಮಾರ್ಕೆಟ್ ಅಂದ್ರೇನು ಹಿಡ್ಕೊಂಡು ಶೇರ್ ಟ್ರೇಡಿಂಗ್ ಮಾಡಿ ಪ್ರಾಫಿಟನ್ನು ಅರ್ನ್ ಮಾಡುವಂಥ ಎಕ್ಸ್ಪರ್ಟ್ ಕೋರ್ಸ್ವರೆಗೇನು ಈ ಒಂದು ಶೇರ್ ಶಿಕ್ಷಾ ಆ್ಯಪ್ನಲ್ಲಿ ನಮಗೆ ಇನ್ಫಾರ್ಮೇಷನ್ ಸಿಗ್ತದೆ ಬೇಸಿಕ್ ಟು ಎಕ್ಸ್ಪರ್ಟ್ ಕೋರ್ಸ್ ಬಗ್ಗೆ. ಇನ್ನು ಲೈವ್ ಕ್ಲಾಸಸ್ ಇರ್ತವೆ ಪ್ರತಿ ದಿವಸ. ಆ ಲೈವ್ ಕ್ಲಾಸಸ್ಸನ್ನು ನಾವು ಅಟೆಂಡ್ ಆಗಿ ನಾವು ಆ ಒಂದು ಎಜುಕೇಷನನ್ನು ನಾಲೆಜನ್ನು ಪಡೆದುಕೊಳ್ಬೋದು. ಇಲ್ಲ ನಾವು ಜಾಬ್ ಮಾಡ್ತಾಯಿದ್ದೀವಿ, ನಮಗೆ ಲೈವ್ ಕ್ಲಾಸಸ್ ಅಟೆಂಡ್ ಆಗಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಲೈವ್ ಕ್ಲಾಸಸ್ ರಿಕಾರ್ಡಿಂಗ್ಸನ್ನು ಈ ಒಂದು ಆ್ಯಪ್ನಲ್ಲಿ ಸಿಗ್ತವೆ. ಈ ಒಂದು ಆ್ಯಪ್ನಲ್ಲಿ ಇದ್ದಂಥ ಲೈವ್ ಕ್ಲಾಸ್ ರಿಕಾರ್ಡಿಂಗ್ಸನ್ನು ನೋಡಿ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನನ್ನು ಕಲಿಬೋದು, ಎಜುಕೇಷನನ್ನು ಕಲಿಬೋದು. ಆಮೇಲೆ ಮಾರ್ಕೆಟ್ ಐಡಿಯಾಸ್ ಕೊಡ್ತಾರೆ ಇವರು. ಮಾರ್ಕೆಟ್ ಐಡಿಯಾಸ್ ಅಂದರೆ ಹೆಂಗಪ್ಪ, ನೀವು ಪ್ರತಿ ದಿವಸ ಒಂದು ಸಲ ನೀವು ಮೆಂಬರ್ ಆಗಿ ಸಬ್ಸ್ಕ್ರೈಬ್ ಆಗಿ ಮೆಂಬರ್ ಆದ್ರಂದರೆ ಮಾರ್ಕೆಟ್ನಲ್ಲಿ ಯಾವ ಶೇರನ್ನು ಎಷ್ಟಕ್ಕೆ ಪರ್ಚೇಸ್ ಮಾಡಬೇಕು, ಯಾವ ಶೇರ್ ಡಿಮ್ಯಾಂಡ್ನಲ್ಲಿದೆ, ಆ ಒಂದೆಲ್ಲ ಮಾರ್ಕೆಟ್ ಐಡಿಯಾಸ್ ನಮ್ಮ ಒಂದು ಮೊಬೈಲ್ ಆ್ಯಪ್ನಿಂದ ನಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಒಂದು ಇನ್ಫಾರ್ಮೇಷನ್ ತೊಗೊಂಡು ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಶೇರ್ಸನ್ನು ಪರ್ಚೇಸ್ ಮಾಡ್ಬೋದು. ಇನ್ನು ಈ ಬುಕ್ ಆ್ಯಕ್ಸಸ್ಸೂ ಸಿಗ್ತದೆ. ಈ ಬುಕ್ ಹೆಚ್ಚಿಗೆ ನಾವು ಇನ್ನೂ ಜಾಸ್ತಿ ಇದ್ರ ಬಗ್ಗೆ ನಾಲೆಜ್ ತೊಗೋಬೇಕು, ಇದನ್ನು ಮಾಡಬೇಕಂದ್ರೆ ಈ ಬುಕ್ಸ್ ಆ್ಯಕ್ಸಸ್ ಇರ್ತದೆ. ಅದನ್ನು ನೋಡಿಕೊಂಡು ನಾವು ಹೆಚ್ಚಿನ ಒಂದು ಮಾಹಿತಿ, ಹೆಚ್ಚಿನ ಒಂದು ಎಜುಕೇಷನನ್ನು ಕಲಿಬೋದು. ದೆನ್ ಸಕ್ಸಸ್ ಸ್ಟೋರೀಸ್. ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಕೋಟ್ಯಾಧಿಪತಿ ಆದಂಥ ಎಷ್ಟೋ ಜನ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ. ಆ ಒಂದು ಶ್ರೀಮಂತರ, ಆ ಒಂದು ಕೋಟ್ಯಾಧಿಪತಿಗಳ, ಆ ಒಂದು ಸಕ್ಸಸ್ಫುಲ್ ಆದಂಥ ಪರ್ಸನ್ಸ್ ಸಕ್ಸಸ್ ಸ್ಟೋರೀಸ್ ಏನದ ಅದನ್ನು ನಾವು ಈ ಒಂದು ಆ್ಯಪ್ನಲ್ಲಿ ನೋಡ್ಬೋದು. ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಇರ್ಬೋದು, ಯಾವ ಶೇರನ್ನು ಪರ್ಚೇಸ್ ಮಾಡಬೇಕು, ಯಾವ ಶೇರನ್ನು ಎಷ್ಟಕ್ಕೆ ಪರ್ಚೇಸ್ ಮಾಡಬೇಕು, ಆ ಮಾರ್ಕೆಟ್ ಟ್ರೆಂಡ್ ಏನದ ಅದನ್ನೆಲ್ಲ ಪ್ರತಿಯೊಂದು ಈ ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ನಮಗೆ ಹೇಳ್ಕೊಡ್ತಾರೆ. ಇನ್ನು IPOs ಅಪ್ಡೇಟ್. IPOs ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್, ಅಂದರೆ ಹೊಸದಾಗಿ ಕಂಪನಿ ಸ್ಟಾರ್ಟ್ ಆಗಿದ್ದು ಅಂದರೆ ಅವರು ಶೇರ್ಸನ್ನು ಬಿಡುಗಡೆ ಮಾಡಿದ್ರೆ ಅದ್ರ ಬಗ್ಗೆಯೂ ನಮಗೆ ಇನ್ಫಾರ್ಮೇಷನ್ ಇರ್ತದೆ. ಇನಿಷಿಯಲಿ ಶೇರ್ ಪ್ರೈಸ್ ಕಡಿಮೆ ಇರ್ತದೆ, ಆ ಶೇರ್ಸನ್ನು ನಾವು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಇನ್ ಲಾಂಗ್ ಟೈಮ್ ನಾವು ಹೆಚ್ಚಿನ ಒಂದು ಪ್ರಾಫಿಟನ್ನು ಅರ್ನ್ ಮಾಡ್ಬೋದು. ಇವು ಫೀಚರ್ಸ್ ಆಫ್ ದಿ ಶೇರ್ ಶಿಕ್ಷಾ ಆ್ಯಪ್. ಇದರ ಜೊತೆಗೆ ಇನ್ನೂ ಇವರು ಹೆಚ್ಚಿನ ಒಂದು ಬೆನಿಫಿಟನ್ನು ಕೊಡ್ತಾರೆ. ಅದು ಶೇರ್ ರೈಸ್ ಅನ್ನುವಂಥ ಒಂದು ಕಾಂಪ್ಲಿಮೆಂಟ್ರಿ ಒಳಗೆ ಒಂದು ಪ್ರಾಕ್ಟೀಸ್ ಟ್ರೇಡಿಂಗ್ ಅಕೌಂಟ್ ಕೊಡ್ತಾರೆ. ನಾವೇ ಶೇರ್ಸನ್ನು ಆ ನಾಲೆಜನ್ನು ತಗೊಳ್ತಾ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ದಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಅದಕ್ಕೊಂದು ಯೂನಿವರ್ಸಲ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಅಂತೇಳಿ ಕ್ರಿಯೇಟ್ ಮಾಡಿಕೊಡ್ತಾರೆ. ಆ ಒಂದು ಇದರಲ್ಲಿ ಅವರೇ ಶೇರ್ ಶಿಕ್ಷಾದಿಂದನೇ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಶೇರನ್ನು ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು, ಆ ಒಂದು ಟ್ರೇಡಿಂಗನ್ನು ನಾವು ಮಾಡ್ಬೋದು ಇಲ್ಲಿ ಪ್ರಯತ್ನ. ದೆನ್ ಅಲ್ಗೋ ಟ್ರೇಡಿಂಗ್ ಮತ್ತು ಸ್ಟ್ರಾಟರ್ಜಿ ಬಿಲ್ಡರ್, ರೆಡಿಮೇಡ್ ಸ್ಟ್ರಾಟರ್ಜೀಸ್, ಇವು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅದಾವ. ಇವು ಶೇರ್ ಮಾರ್ಕೆಟ್ನಲ್ಲಿ ಇಂಟ್ರಾಡೇ ಯಾರು ಬಿಸ್ನೆಸ್ಸನ್ನು ಮಾಡ್ತಿರ್ತಾರೆ, ಇಂಟ್ರಾಡೇ ಟ್ರಾನ್ಸಾಕ್ಷನ್ಸನ್ನು ಯಾರು ಮಾಡ್ತಿರ್ತಾರೆ ಅವ್ರಿಗೆಲ್ಲ ಇವು ಭಾಳ ಯೂಸ್ಫುಲ್ ಆಗ್ತವೆ. ಅಲ್ಗೋ ಟ್ರೇಡಿಂಗ್, ಸ್ಟ್ರಾಟರ್ಜಿ ಬಿಲ್ಡರ್, ರೆಡಿಮೇಡ್ ಸ್ಟ್ರಾಟರ್ಜೀಸ್, ಇದ್ರ ಬಗ್ಗೆನೂ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಈ ಒಂದು ಆ್ಯಪ್ನಲ್ಲಿ ಸಿಗ್ತದೆ. ಒನ್ ಕ್ಲಿಕ್ ಟ್ರೇಡಿಂಗ್ ಅಂದರೆ ಇಲ್ಲಿ ಯಾವಾಗ ನಮಗೆ ಮಾರ್ಕೆಟ್ ಐಡಿಯಾಸ್ ಕೊಡ್ತಾರೆ, ಆ ಮಾರ್ಕೆಟ್ ಐಡಿಯಾಸ್ ಬಂದಿದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ದೀವಿ ಅಂದರೆ ಆಟೋಮೆಟಿಕ್ಲಿ ಆ ಶೇರನ್ನು ಪರ್ಚೇಸ್ ಮಾಡ್ಬೋದು ಮತ್ತು ಆ ಶೇರನ್ನು ಸೇಲ್ ಮಾಡುವಂಥ ಒಂದು ಅಪಾರ್ಚುನಿಟಿನೂ ಈ ಒಂದು ಶೇರ್ ಶಿಕ್ಷಾ ಆ್ಯಪ್ನಲ್ಲಿ ಇದೆ. ಇನ್ನು ಸ್ಮಾಲ್ ಕೇಸ್ ಬಕೆಟ್ ಆ್ಯಕ್ಸಸ್ಸೂ ನಮಗೆ ಈ ಒಂದು ಆ್ಯಪ್ನಲ್ಲಿ ನಮಗೆ ಸಿಗ್ತದೆ ಬೆನಿಫಿಟ್ಟಾಗಿ, ಕಾಂಪ್ಲಿಮೆಂಟ್ರಿ ಬೆನಿಫಿಟ್. ಈ ಒಂದು ಕೋರ್ಸ್, ಈ ಒಂದು ಆ್ಯಪ್ನಲ್ಲಿ ಈ ಒಂದು ಶೇರ್ ಶಿಕ್ಷಾ ಎಜುಕೇಷನ್ದೊಳಗೆ ನಾವು ಏನೇನು ಕಲಿತೀವಿ ಅಂದರೆ ಬೇಸಿಕ್ ಕೋರ್ಸ್ ಕಲಿತೀವಿ. ಬೇಸಿಕ್ ಕೋರ್ಸ್ನಲ್ಲಿ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇರ್ತದೆ, ರೈಟ್ ಇಶ್ಯೂ ಇರ್ತದೆ, ಇಂಟ್ರಾಡೇ ಆ್ಯಂಡ್ ಡೆಲಿವರಿ ಇರ್ತದೆ, ಟ್ರೇಡಿಂಗ್ ಟೆಕ್ನಿಕ್ಸ್ ಬಗ್ಗೆ ಕಲಿತೀವಿ, ಕಂಪ್ನಿ ಫಾರ್ಮೇಷನ್ ಬಗ್ಗೆ ಕಲಿತೀವಿ, ಟೈಪ್ಸ್ ಆಫ್ ಕ್ಯಾಪಿಟಲ್ ಬಗ್ಗೆ ಕಲಿತೀವಿ, ಬೋನಸ್ ಆ್ಯಂಡ್ ಡಿವಿಡೆಂಡ್ಸ್ ಬಗ್ಗೆ ಕಲಿತೀವಿ, NSE ಆ್ಯಂಡ್ BSE ಬಗ್ಗೆ ಕಲಿತೀವಿ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳ್ಕೊತೀವಿ. ಇನ್ನೂ ಹೆಚ್ಚಿನ ಒಂದು ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಏನೇನು ಅದಾವ ಇವನ್ನೆಲ್ಲ ನಾವು ಬೇಸಿಕ್ದೊಳಗೆ ಕಲಿತೀವಿ. ಅದೇ ರೀತಿ ಅಡ್ವಾನ್ಸ್ದೊಳಗೆ ಕೋರ್ಸಸ್ ಅದಾವ, ಚಾಪ್ಟರ್ಸು, ಅವನ್ನೆಲ್ಲ ನಾವು ಕಲಿತೀವಿ. ಅದೇ ರೀತಿ ಪ್ರೊಫೆಷ್ನಲಿ
ಪ್ರೊಫೆಷ್ನಲ್ ಕೋರ್ಸ್ ಅದ. ಪ್ರೊಫೆಷ್ನಲ್ ಕೋರ್ಸ್ನೊಳಗೂ ನಾವು ಇವೆಲ್ಲ ಪ್ರೈಸ್ ಆ್ಯಕ್ಷನ್, ಟ್ರೆಂಡ್ಸ್ ಆ್ಯಂಡ್ ಟ್ರೆಂಡ್ ಲೈನ್ಸ್, ಸಪೋರ್ಟ್ ರೆಸಿಸ್ಟೆನ್ಸ್, ಚಾರ್ಟ್ ಪ್ಯಾಟರ್ನ್ಸ್, ದೆನ್ ಟ್ರಿಂಗಲ್ಸ್ ಆ್ಯಂಡ್ ವೇಜಸ್, ವ್ಯಾಲ್ಯೂಮ್ ಥಿಯರಿ, ಮೂವಿಂಗ್ ಎವರೇಜಸ್, ಇವೆಲ್ಲ ಒಂದು ಇನ್ಫಾರ್ಮೇಷನ್ ಇವು ನಮಗೆ ಈ ಒಂದು ಪ್ರೊಫೆಷ್ನಲ್ ಕೋರ್ಸ್ನಲ್ಲಿ ಸಿಗ್ತದೆ. ಮತ್ತು ಎಕ್ಸ್ಪರ್ಟ್ ಕೋರ್ಸ್ನಲ್ಲಿ ಇಂಟ್ರೊಡಕ್ಷನ್ ಆಫ್ ಅಲ್ಗೋ ಟ್ರೇಡಿಂಗ್ ಕನ್ಫಿಗ್ರೇಷನ್, ಅಲ್ಗೋ ಸ್ಟ್ರಾಟಜಿ ಬಿಲ್ಡಿಂಗ್, ಅಲ್ಗೋ ಸ್ಟ್ರಾಟಜಿ ಬ್ಯಾಕ್ ಟೆಸ್ಟಿಂಗ್, ಇವೆಲ್ಲ ಈ ಒಂದು ಎಕ್ಸ್ಪರ್ಟ್ ಕೋರ್ಸ್ನಲ್ಲಿ ಸಿಗ್ತಾವೆ. ಇದೆಲ್ಲ ಸಿಲೆಬಸ್. ಈ ಸಿಲೆಬಸ್ಸದ್ದು ಏನಿರ್ತದಂದರೆ ನಮಗೆ ಆನ್ಲೈನ್ ಕ್ಲಾಸಸ್ ಇರ್ತವೆ ಅಥವಾ ವಿಡಿಯೋ ರೆಕಾರ್ಡ್ಸ್ ಇರ್ತವೆ. ಅವನ್ನೆಲ್ಲ ನೋಡಿ ನಾವು ಈ ಒಂದು ಇನ್ಫಾರ್ಮೇಷನ್, ಈ ಒಂದು ಎಜುಕೇಷನ್ ಶಿಕ್ಷಣವನ್ನು ನಾವು ಪಡಿಬೋದು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಇದು ಇನ್ನು ಫ್ರೀ ಐತೇನ್ರಿ? ಇದು ಫ್ರೀ ಇಲ್ಲ. ಇದು ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಸಿಸ್ಟಮ್. ಈಗ ನಾವು ಟಿ ವಿ ನೋಡ್ತೀವಿ, ಟಿ ವಿ ಫ್ರೀ ನೋಡಲಿಕ್ಕಾಗಲ್ಲ, ನಾವು ಸಬ್ಸ್ಕ್ರೈಬ್ ಮಾಡಬೇಕು. 3 ತಿಂಗಳ 6 ತಿಂಗಳ 1 ವರ್ಷದ್ದು ನಾವು ಏನು ಮಾಡ್ತೀವಿ, ಸಬ್ಸ್ಕ್ರಿಪ್ಷನ್ ಕಟ್ತೀವಿ, ನಮಗೆ ಟಿ ವಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಈ ಒಂದು ಎಜುಕೇಷನನ್ನು ನಾವು ಪಡಿಬೇಕಂದ್ರೆ ಇದು ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಅದ. ಆ ಸಬ್ಸ್ಕ್ರಿಪ್ಷನ್ನ ನಾವು ಕಟ್ಟಿ ಈ ಒಂದು ಬೆನಿಫಿಟನ್ನು, ಈ ಒಂದು ಎಜುಕೇಷನನ್ನು ಪಡಿಬೋದು. ಇದರೊಳಗೆ ಯಾವ ರೀತಿ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ಸ್ ಅದಾವಪ್ಪ ಅಂದರೆ, ಒಂದು ಎಲೈಟ್ ಪ್ಲ್ಯಾನ್ ಅದ. ಎಲೈಟ್ ಪ್ಲ್ಯಾನ್ದೊಳಗೆ ಏನದ ಅಂದರೆ 1499 ರೂಪಾಯಿ ಇನ್ಕ್ಲೂಡಿಂಗ್ GST. 2 ಮಂತ್ಸ್ ವ್ಯಾಲಿಡಿಟಿ ಇರ್ತದೆ. 2 ಮಂತ್ಸ್ ವ್ಯಾಲಿಡಿಟಿ 1499 ರೂಪಾಯಿ ಕಟ್ಟಿದ್ದೀವಿ ಅಂದರೆ ನಾವು ಈ ಎಲೈಟ್ ಪ್ರೋಗ್ರಾಮ್ದೊಳಗೆ ನಾವು ಏನಾಗ್ತೀವಿ, ಮೆಂಬರ್ ಆಗ್ತೀವಿ ಶೇರ್ ಶಿಕ್ಷಾದೊಳಗೆ. ಇದಕ್ಕೆ 2 ಮಂತ್ಸ್ ವ್ಯಾಲಿಡಿಟಿ ಇರ್ತದೆ. ಆಫ್ಟರ್ 2 ಮಂತ್ಸ್ ಮತ್ತು ನಾವು ರಿನ್ಯೂವಲ್ ಮಾಡಬೇಕಾಗ್ತದೆ. ಈಗ ಪ್ರತಿ 2 ತಿಂಗಳೊಮ್ಮೆ ರಿನ್ಯೂವಲ್ ಮಾಡೋದು ಬೇಡಪ್ಪ ಅಂದರೆ ನಾವು 1 ಇಯರ್ ಒಂದು ಪ್ಲ್ಯಾನನ್ನು ತೊಗೊಳ್ಬೋದು. 1 ಇಯರ್ ಪ್ಲ್ಯಾನ್ದೊಳಗೆ 6499 ರೂಪೀಸ್ ಇನ್ಕ್ಲೂಡಿಂಗ್ GST 1 ಇಯರ್ ವ್ಯಾಲಿಡಿಟಿ ಇರ್ತದೆ. ನಾವು ಯಾವ ಡೇಟಿಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ಆ ಡೇಟ್ನಿಂದ 1 ವರ್ಷದವರೆಗೆ ಈ ನಮಗೆ ಒಂದು ಬೆನಿಫಿಟ್ ಸಿಗ್ತಾ ಇರ್ತದೆ. ಅದು 1 ವರ್ಷ ಆದ ತಕ್ಷಣ ಇನ್ನೂ 1 ದಿವಸ 2 ದಿವಸ ಇರ್ತಾ ನಾವು ರಿನ್ಯೂವಲ್ ಮಾಡ್ಕೊಳ್ಬೋದು. ಇದು ವರ್ಷ ಬೇಡಪ್ಪ ನಮಗೆ ಅಂದರೆ ಲೈಫ್ ಟೈಮ್ ಬೇಕಂದರೆ ಪ್ರೀಮಿಯಮ್ 11,999 ರೂಪೀಸ್ ಪ್ಲ್ಯಾನ್ ಅದ. ಇದು ಇನ್ಕ್ಲೂಡಿಂಗ್ GST 5 ಇಯರ್ಸ್ ವ್ಯಾಲಿಡಿಟಿ ಅಂತ ಹೇಳ್ತಾರೆ. ಬಟ್ ಇದು ಲೈಫ್ ಟೈಮ್ ಅದ. ಹೆಂಗೆ ಲೈಫ್ ಟೈಮ್ ಅದ ಅನ್ನೋದು ನಿಮಗೆ ಹೇಳ್ತೀನಿ. ಈಗ 11,999 ರೂಪೀಸ್ ನಾವು ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅಂದರೆ 5 ವರ್ಷ ವ್ಯಾಲಿಡಿಟಿ. 5 ವರ್ಷದ ನಂತರ ನಾವು ಕೇವಲ 99 ರೂಪಾಯಿ ಪರ್ ಇಯರ್ AMC ಚಾರ್ಜಸ್, ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಅಂತೇಳಿ ನಾವು ಕಟ್ಕೊಂಡು ಹೋದೀವಿ ಅಂದರೆ ಇದು ನಮಗೆ ಫುಲ್ ಲೈಫ್ ಟೈಮ್ ನಮಗೆ ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಆಗಿ ಸಿಗ್ತದೆ. ಈ ರೀತಿ ಸಬ್ಸ್ಕ್ರಿಪ್ಷನ್ ಮಾಡೋದ್ರಿಂದ, ನಾವು ದುಡ್ಡು ಕಟ್ಟೋದ್ರಿಂದ ನಮಗೇನು ಬೆನಿಫಿಟ್ ಅದಪ್ಪ ಅನ್ನೋದು ಅಂದರೆ, ಇಲ್ಲಿ ಫಸ್ಟ್ ಬೆನಿಫಿಟ್ ನಿಮಗೆ ಏನು ನಾವು ಕಟ್ಟಿರ್ತೀವಿ 1499 ರೂಪಾಯಿ ಆಗಲಿ ಅಥವಾ 6499 ರೂಪಾಯಿ ಆಗಲಿ ಅಥವಾ 11,999 ರೂಪೀಸ್ ಆಗಲಿ, ಇವು ನಮ್ಮ ಅಕೌಂಟಿನಲ್ಲಿ ಪಾಯಿಂಟ್ಸ್ ಅಂತ ಇರ್ತವೆ. ಈ ಪಾಯಿಂಟ್ಸ್ ನಮಗೆ 100% ಕ್ಯಾಶ್ ಬ್ಯಾಕ್ ಸಿಗ್ತದೆ. ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್. ಇಲ್ಲಿ ಯಾವ ರೀತಿ ಕ್ಯಾಶ್ ಬ್ಯಾಕ್ ನಾವು ತೊಗೊಳ್ಬೋದು, ಇದನ್ನು ನಾವು ಕಟ್ಟಿದಂಥ, ನಾವು ಸಬ್ಸ್ಕ್ರೈಬ್ ಮಾಡಿದಂಥ ಅಮೌಂಟನ್ನು ನಾವು ಯಾವ ರೀತಿ ಕ್ಯಾಶ್ ಬ್ಯಾಕ್ ಪಡ್ಕೋಬೋದು ಅಂದರೆ, ನಾವು ಮೊಬೈಲ್ ರಿಚಾರ್ಜ್ ಮಾಡ್ತೀವಿ, DTH ರಿಚಾರ್ಜ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡ್ತೀವಿ, ವಾಟರ್ ಬಿಲ್ ಪೇಮೆಂಟ್ ಮಾಡ್ತೀವಿ, ಲೋನ್ ರೀಪೇಮೆಂಟ್ ಮಾಡ್ತೀವಿ, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡ್ತಿರ್ತೀವಿ. ಹೌದಾ? ಈ ರೀತಿ ಸರ್ವಿಸಸನ್ನು ನಾವು ಈ ಒಂದು ಶೇರ್ ಶಿಕ್ಷಾ ಆ್ಯಪ್ ಮುಖಾಂತರನ ಮಾಡಿದ್ದೀವಿ ಅಂದರೆ ನಮಗಿಲ್ಲಿ 0.20% to 30% ಪರ್ ಟ್ರಾನ್ಸಾಕ್ಷನ್ ನಮಗೆ ಡಿಸ್ಕೌಂಟ್ ಸಿಗ್ತದೆ. ಅಂದರೆ ಕ್ಯಾಶ್ ಬ್ಯಾಕ್ ನಮಗೆ ಬರ್ತದೆ. ನಾವು ಕಟ್ಟಿದಂಥ ಅಮೌಂಟ್ ನಮಗೆ ಅದರೊಳಗೆ 0.20%ದಿಂದ 30% ಪರ್ ಟ್ರಾನ್ಸಾಕ್ಷನ್ವರೆಗೆ ನಮಗೆ ಕ್ಯಾಶ್ ಬ್ಯಾಕ್ ಬರ್ತಾ ಹೋಗ್ತದೆ. ಈಗ ಒಂದು 500 ರೂಪೀಸ್ ನಾವು ರಿಚಾರ್ಜ್ ಮಾಡಿದ್ದೀವಿ ಅಂತ ತಿಳ್ಕೊರಿ ಮೊಬೈಲ್, ಅದರೊಳಗೆ ಒಂದು 10% ಆಯ್ತಂದರೆ ಅದರಲ್ಲಿ 50 ರೂಪೀಸ್ ನಮ್ಮ ಅಕೌಂಟಿಗೆ ಬರ್ತದೆ, ನಮಗೆ ಕ್ಯಾಶ್ ಬ್ಯಾಕ್ ಸಿಗ್ತದೆ. ಅಂದರೆ ನಾವು ಕಟ್ಟಿದಂಥ 6,499 ಪಾಯಿಂಟ್ದೊಳಗೆ ಅಲ್ಲಿ 50 ಪಾಯಿಂಟ್ಸ್ ನಮಗೆ ಕಡಿಮೆ ಆಗ್ತದೆ, ನಮಗೆ ಬರ್ತವೆ. ಈ ರೀತಿಯಾಗಿ ನಾವು ಕ್ಯಾಶ್ ಬ್ಯಾಕನ್ನು ತೊಗೊಳ್ಬೋದು. ಇದು ಮೊದಲನೇ ಬೆನಿಫಿಟ್. ಈ ಮೊದಲನೇ ಬೆನಿಫಿಟ್ ಆಯಿತು. ಆಮೇಲೆ ಇದಕ್ಕೆ ಯಾರ್ಯಾರು ನಾವು ಸಬ್ಸ್ಕ್ರೈಬ್ ಆಗ್ಬೋದು ಅಂದರೆ, ಸ್ಟೂಡೆಂಟು ಆಗ್ಬೋದು, ಪ್ರೊಫೆಷ್ನಲ್ಸ್ ಆಗ್ಬೋದು, ಫ್ರೀಲ್ಯಾನ್ಸರ್ಸ್ ಆಗ್ಬೋದು, ಹೋಮ್ ಮೇಕರ್ಸ್ ಇರ್ಬೋದು, ಅಥವಾ ರಿಟೈರ್ಡ್ ಪರ್ಸನ್ಸ್ ಇರ್ಬೋದು, ಅಥವಾ ಸ್ಯಾಲ್ರಿಡ್ ಪರ್ಸನ್ಸ್ ಇರ್ಬೋದು, ಅಥವಾ ಬಿಸ್ನೆಸ್ ಮನ್ ಇರ್ಬೋದು. ಇವರೆಲ್ಲರೂ ಈ ಒಂದು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಎಜುಕೇಷನನ್ನು ಪಡಿಬೋದು. ಈ ಎಜುಕೇಷನ್ ಪಡೆದು ಅಷ್ಟೇ ಅಲ್ಲ, ಇದರ ಜೊತೆಗೆ ನಾವು ಅರ್ನನ್ನು ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂಥೇಳಿ ಈ ಒಂದು ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ. ಇಲ್ಲಿ ಸಬ್ಸ್ಕ್ರೈಬ್ ಇನ್ ಮಿನಿಟ್ಸ್. ಈ ಸಬ್ಸ್ಕ್ರಿಪ್ಷನ್ ಮಾಡೋದು ಭಾಳ ತಿಳಿಯಂಗಿಲ್ಲ. ಯು ಕ್ಯಾನ್ ಪರ್ಚೇಸ್ ಯುವರ್ ಸಬ್ಸ್ಕ್ರಿಪ್ಷನ್ ಯೂಸಿಂಗ್ ಮಲ್ಟಿಪಲ್
ಪೇಮೆಂಟ್ ಮೆಥಡ್ಸ್ ನಾವು ಫೋನ್ಪೇ ಆಗಲಿ ನೆಟ್ ಬ್ಯಾಂಕಿಂಗ್ ಆಗಲಿ ಇದನ್ನು ಮಾಡಿಕೊಂಡು ನಾವು ಸಬ್ಸ್ಕ್ರಿಪ್ಷನ್ ಇನ್ನೊಂದು ಪರ್ಚೇಸ್ ಮಾಡ್ಬೋದು. ಇದೊಂದು ಶೇರ್ ಶಿಕ್ಷಾ ಸ್ಕಿಲ್ ಬೇಸ್ಡ್ ಜಾಬ್ ಅಪಾರ್ಚುನಿಟಿ ಅದ. ಸ್ಕಿಲ್ ಬೇಸ್ಡ್ ಜಾಬ್ ಅಪಾರ್ಚುನಿಟಿ ಜಾಯಿನ್ ಇಂಡಿಯಾಸ್ ಲಾರ್ಜೆಸ್ಟ್ ಜಾಬ್ ಮೂಮೆಂಟ್ ಥ್ರೂ. ಇಲ್ಲಿ ನಾವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಎಂಪ್ಲಾಯಿ ಆಗ್ತೀವಿ. ಈ ಒಂದು ಶೇರ್ ಶಿಕ್ಷಾ ಕಂಪನಿಯ ಒಂದು ಎಂಪ್ಲಾಯಿ ಆಗಿ ನಾವು ವರ್ಕನ್ನು ಮಾಡ್ತೀವಿ. ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಫಾರ್ ಎವ್ರಿ ಇಂಡಿವಿಜುವಲ್ ಇಟ್ ಈಸ್ ನೆಸಸರಿ. ಎಲ್ಲರಿಗೂ ಬೇಕಿದೆ ಶೇರ್ ಶಿಕ್ಷಾ ವಿ ಬಿಲೀವ್ ಇನ್ ಸ್ಕಿಲ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಇರೋದ್ರಿಂದ ಯೂತ್, ಹೋಮ್ ಮೇಕರ್ಸ್, ಸ್ಟೂಡೆಂಟ್ಸ್, ಪ್ರೊಫೆಷ್ನಲ್ಸ್, ಫ್ರೀಲ್ಯಾನ್ಸರ್ಸ್ ಎಲ್ಲರಿಗೂ ಕರಿಯರ್ ಡೆವಲಪ್ಮೆಂಟ್ ಮಾಡಿಕೊಳ್ಳಲಿಕ್ಕೆ ಯೂಸ್ ಆಗುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಇದು ಶೇರ್ ಶಿಕ್ಷಾ ಪ್ಲ್ಯಾಟ್ಫಾರ್ಮ್. ಇಲ್ಲಿ ಟುಡೇಸ್ ರಿಯಾಲಿಟಿ ಏನದಪ್ಪ ನಮ್ಮ ದೇಶದೊಳಗೆ ಅಥವಾ ಈ ಪ್ರೆಸೆಂಟ್ ಅಂದರೆ 10 crore ಪ್ಲಸ್ ಇಂಡಿಯನ್ಸ್ ಆರ್ ಅನ್ಎಂಪ್ಲಾಯ್ಡ್ ಆರ್ ಅಂಡರ್ ಪೇಯ್ಡ್. ಅಂದರೆ ಏನಪ್ಪ, ಮೋರ್ ದೆನ್ 140 ಕೋಟಿ ಜನಸಂಖ್ಯೆಯೊಳಗೆ ಮೋರ್ ದೆನ್ 10 crores ಇಂಡಿಯನ್ಸ್ ಆರ್ ಅನ್ಎಂಪ್ಲಾಯ್ಡ್, ಉದ್ಯೋಗ ಇಲ್ಲದೆ ಇದ್ದಾರೆ. ಅಥವಾ ಅಂಡರ್ ಪೇಯ್ಡ್ ಅಂದರೆ ನಮ್ಮ ಕ್ವಾಲಿಫಿಕೇಷನ್ಗೆ ತಕ್ಕಂಥ ಜಾಬ್ ಇಲ್ಲ, ನಮ್ಮ ಕ್ವಾಲಿಫಿಕೇಷನ್ಗೆ ತಕ್ಕಂಥ ಸಂಬಳ ಇಲ್ಲ, ಅದಕ್ಕಿಂತ ನಾವು ಕಡಿಮೆ ಸಂಬಳದಲ್ಲಿ ದುಡಿತಾ ಇದ್ದೀವಿ. ಮಿಲಿಯನ್ಸ್ ಆಫ್ ಗ್ರ್ಯಾಜುಯೇಟ್ಸ್ ವಿತ್ ನೋ ಜಾಬ್. ಮಿಲಿಯನ್ಸ್ ಆಫ್ ಗ್ರ್ಯಾಜುಯೇಟ್ಸ್ ಏನದಾರೆ ಅಂದರೆ ವಿದೌಟ್ ಜಾಬ್ ಅದಾರೆ, ಜಾಬ್ ಇಲ್ದಂಗೆ ಇದ್ದಾರೆ. ಹೌಸ್ ವೈಫ್ಸ್ ಸೀಕಿಂಗ್ ಇನ್ಕಮ್ ಫ್ರಮ್ ಹೋಮ್, ಅವ್ರಿಗೂ ಇನ್ಕಮ್ ಬೇಕು. ಸ್ಟೂಡೆಂಟ್ಸ್ ನೀಡಿಂಗ್ ಫೈನಾನ್ಷಿಯಲ್ ಸಪೋರ್ಟ್, ಸ್ಟೂಡೆಂಟ್ಸು ಕಲೀಲಿಕ್ಕೆ ಫೀಸ್ ಕಟ್ಟಬೇಕು, ತಮ್ಮ ಡೇ ಟು ಡೇ ಎಕ್ಸ್ಪೆನ್ಸಸ್ ಮಾಡಬೇಕು, ಅವ್ರಿಗೂ ಫೈನಾನ್ಷಿಯಲಿ ಸಪೋರ್ಟ್ ಬೇಕಾಗಿದೆ. ಮಾಸ್ ಲೇ ಆಫ್ಸ್ ಫ್ರಾಮ್ ಬಿಗ್ಗೆಸ್ಟ್ 10 ವೆಂಚರ್ಸ್, ಅವ್ರಿಗೂ ಒಂದು ಫೈನಾನ್ಷಿಯಲಿ ಆಸ್ಪೆಕ್ಟ್ ಬೇಕಾಗ್ತದೆ. ಇಲ್ಲಿ ಸೊಲ್ಯೂಷನ್ ಏನಪ್ಪ ಅದ, ನಮ್ಮ ಈ ಶೇರ್ ಶಿಕ್ಷಾ ಆ್ಯಪ್ನಿಂದ ಸೊಲ್ಯೂಷನ್ ಏನದ ಅಂದರೆ ಎಜುಕೇಷನ್ ಪ್ಲಸ್ ಅರ್ನಿಂಗ್ ಈಸ್ ಈಕ್ವಲ್ ಟು ಟ್ರೂ ಎಂಪವರ್ಮೆಂಟ್. ಎಜುಕೇಷನ್ ಪ್ಲಸ್ ಅರ್ನಿಂಗ್ ಈಸ್ ಈಕ್ವಲ್ ಟು ಟ್ರೂ ಎಂಪವರ್ಮೆಂಟ್. ನಾವು ಸಬ್ಸ್ಕ್ರಿಪ್ಷನ್ ಮಾಡೋದ್ರಿಂದ ಆ ಬೇಸಿಕ್ನಿಂದ ಹಿಡ್ಕೊಂಡು ಎಕ್ಸ್ಪರ್ಟ್ ಕೋರ್ಸ್ವರೆಗೆ ಎಲ್ಲ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನನ್ನು ಕಲಿತೀವಿ. ಅದರ ಜೊತೆಗೆ ನಾವು ಅರ್ನಿಂಗ್ಸನ್ನು ಮಾಡ್ತೀವಿ. ಅರ್ನಿಂಗ್ಸ್ ಮಾಡಿಕೊಂಡು ನಾವು ಫೈನಾನ್ಷಿಯಲಿ ಸ್ವಲ್ಪ ಸೌಂಡ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಈ ಒಂದು ನಮ್ಮ ಒಂದು ಈ ಶೇರ್ ಶಿಕ್ಷಾ ಆ್ಯಪದ್ದು ಒಂದು ಸೊಲ್ಯೂಷನ್. ಅದು ಯಾವ ರೀತಿಪ್ಪ ಅಂದರೆ ಇಲ್ಲಿ ಡೆಸಿಗ್ನೇಷನ್ಸ್ ಬರ್ತದೆ. ಈಗ ನಾವು ಸಬ್ಸ್ಕ್ರೈಬ್ ಆದೀವಿ ಅಂದರೆ ನಮ್ಮ ಅಂಡರ ನಾವು ಏನು ಮಾಡ್ತೀವಿ, ಇನ್ನು ನಮ್ಮ ಫ್ರೆಂಡ್ಸು, ನಮ್ಮ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಅವ್ರನ್ನೂ ನಾವು ಸಬ್ಸ್ಕ್ರೈಬ್ ಮಾಡಿಸ್ತೀವಿ. ಆ ರೀತಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಇಲ್ಲಿ ಒಂದು ಜಾಬನ್ನು ಪಡಿತೀವಿ. ಜಾಬ್ ಡೆಸಿಗ್ನೇಷನಿಗೆ ಏನು ಬರ್ತದೆ ಅಂದರೆ ಕನ್ಸಲ್ಟೆಂಟ್ ಅಂಥೇಳಿ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಕನ್ಸಲ್ಟೆಂಟ್ ಅಂತ ಆಗ್ತೀವಿ. ಆ ಕನ್ಸಲ್ಟೆಂಟ್ದಿಂದ ಮತ್ತೆ ಅದೇ ರೀತಿ ಡೆವಲಪ್ಮೆಂಟ್ ಆದಂಗೆ ಸೀನಿಯರ್ ಕನ್ಸಲ್ಟೆಂಟ್ ಅಂತ ಆಗ್ತೀವಿ. ಸೀನಿಯರ್ ಕನ್ಸಲ್ಟೆಂಟ್ದಿಂದ ಮುಂದೆ ಅಸೋಸಿಯೇಟ್ ಅಂತೇಳಿ ಪ್ರಮೋಷನ್ ಆಗ್ತದೆ. ಅಸೋಸಿಯೇಟ್ದಿಂದ ಸೀನಿಯರ್ ಅಸೋಸಿಯೇಟ್ ಅಂತೇಳಿ ಪ್ರಮೋಷನ್ ಆಗ್ತದೆ. ಅಲ್ಲಿಂದ ಸೂಪರ್ವೈಸರ್ ಅಂಥೇಳಿ ಪ್ರಮೋಷನ್ ಆಗ್ತದೆ. ಅಲ್ಲಿಂದ ಮ್ಯಾನೇಜರ್ ಅಂಥೇಳಿ ಪ್ರಮೋಷನ್ ಆಗ್ತದೆ. ಸೀನಿಯರ್ ಮ್ಯಾನೇಜರ್ ಅಂಥೇಳಿ ಪ್ರಮೋಷನ್ ಆಗ್ತದೆ. ಡೈರೆಕ್ಟರ್ ಅಂಥೇಳಿಗೆ ಪ್ರಮೋಷನ್ ಆಗ್ತದೆ. ಅಲ್ಲಿಂದ ಸೀನಿಯರ್ ಡೈರೆಕ್ಟರ್ ಅಂಥೇಳಿ ಪ್ರಮೋಷನ್ ಆಗ್ತದೆ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂಥೇಳಿ ಪ್ರಮೋಷನ್ ಆಗ್ತದೆ. ವೈಸ್ ಪ್ರೆಸಿಡೆಂಟ್ ಅಂಥೇಳಿ ಪ್ರಮೋಷನ್ ಆಗ್ತೀವಿ. ಪ್ರೆಸಿಡೆಂಟ್ ಅಂಥೇಳಿ ಪ್ರಮೋಷನ್ ಆಗ್ತೀವಿ. ಆಮೇಲೆ ಸಿಲ್ವರ್ ಪ್ರೆಸಿಡೆಂಟ್ ಅಂಥೇಳಿ ಪ್ರಮೋಷನ್ ಆಗ್ತೀವಿ. ಗೋಲ್ಡ್ ಪ್ರೆಸಿಡೆಂಟ್ ಅಂಥೇಳಿ ಪ್ರಮೋಷನ್ ಆಗ್ತದೆ. ಪ್ಲಾಟಿನಮ್ ಪ್ರೆಸಿಡೆಂಟ್ ಅಂಥೇಳಿ ಪ್ರಮೋಷನ್ ಆಗ್ತದೆ. ಟೈಟಾನಿಯಮ್ ಪ್ರೆಸಿಡೆಂಟ್ ಅಂಥೇಳಿ ಪ್ರಮೋಷನ್ ಆಗ್ತದೆ. ಅಲ್ಲಿಂದ ಮುಂದೆ ಡೈಮಂಡ್ ಪ್ರೆಸಿಡೆಂಟ್ ಅಂಥೇಳಿ ಪ್ರಮೋಷನ್ ಆಗ್ತದೆ. ಅಲ್ಲಿಂದ ಕ್ರೌನ್ ಪ್ರೆಸಿಡೆಂಟ್, ಇದು 18ನೇ ಲೆವೆಲ್ ಬಂದು ನಾವು ಕ್ರೌನ್ ಪ್ರೆಸಿಡೆಂಟ್ ಅಂಥೇಳಿ ಪ್ರಮೋಷನ್ ಆಗ್ತೀವಿ. ಇದೆಲ್ಲ 1 ವರ್ಷದೊಳಗೆ ಆಗ್ತದ? ಸಾಧ್ಯ ಇಲ್ಲ, 1 ವರ್ಷದೊಳಗೆ ಆಗಲ್ಲ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ವರ್ಷ ನಾವು ನಮ್ಮ ಬಿಸ್ನೆಸ್ಸನ್ನು ಬೆಳೆದ ಹಾಗೆ ನಮ್ಮ ಒಂದು ಡೆಸಿಗ್ನೇಷನ್ ಮುಂದೆ ಪ್ರಮೋಷನ್ ಆಗ್ತಾ ಹೋಗ್ತದೆ, ಚೇಂಜ್ ಆಗ್ತಾ ಹೋಗ್ತದೆ. ಇಲ್ಲಿ ವಾಟ್ ಡು ಯು ವಾಂಟ್ ಟು ಸೆಲ್, ನಾವು ಏನು ಮಾಡಬೇಕಪ್ಪ, ನಾವು ಸಬ್ಸ್ಕ್ರೈಬ್ ಆಗಿ ಏನು ಮಾಡಬೇಕು ಅಂದರೆ ನಾವು ಈ ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ಸ್ ಏನದವ ಇವನ್ನ ನಮ್ಮ ರಿಲೇಟಿವ್ಸು, ನಮ್ಮ ಫ್ರೆಂಡ್ಸಿಗೆ ಹೇಳಿ ನಾವು 2 ಅಥವಾ 3 ಜನರನ್ನು ನಾವು ಇಲ್ಲಿ ಸಬ್ಸ್ಕ್ರೈಬರನ್ನಾಗಿ ಮಾಡಬೇಕು. ಇಲ್ಲಿ ನೀವು 1499 ಪ್ಲ್ಯಾನನ್ನು ನೀವು ನಿಮ್ಮ ಫ್ರೆಂಡ್ಸು ಅವ್ರ ಕಡೆಯಿಂದ ನೀವು ಈ ಸಬ್ಸ್ಕ್ರೈಬ್ ಮಾಡಿಸಿದರೆ ನಿಮಗೆ ಒಂದು ಟಾರ್ಗೆಟ್ ಪಾಯಿಂಟ್ 1 ಅಂತ ಸಿಗ್ತದೆ. ಇಲ್ಲಿ 2 months ವ್ಯಾಲಿಡಿಟಿ ಇರ್ತದೆ. ಅದೇ ನೀವು ಪ್ರೋ ಇದರೊಳಗೆ 6499ದ್ದು ನೀವು ಸಬ್ಸ್ಕ್ರಿಪ್ಷನ್ ಮಾಡಿಸಿದ್ರಂದರೆ ನಿಮ್ಮ ಒಂದು ಅಕೌಂಟಿಗೆ 5 points ಅಂಥೇಳಿ ಸಿಗ್ತದೆ. ಇದು 1 year ವ್ಯಾಲಿಡಿಟಿದು. ಇನ್ನು ಪ್ರೀಮಿಯಮ್ ಲೈಫ್ ಲಾಂಗ್ ಇದನ್ನು 11999 ಥರ್ಡ್ ಪ್ಲ್ಯಾನನ್ನು ನೀವು ಮಾಡಿಸಿದ್ದೇ ಆದರೆ ನಿಮ್ಮ ಅಕೌಂಟಿಗೆ 10 points ಕ್ರೆಡಿಟ್ ಆಗ್ತದೆ. ಈ 10 points ಕ್ರೆಡಿಟ್ ಆಗೋದ್ರಿಂದ ಇಲ್ಲಿ ಅವ್ರಿಗೆ 5 ವರ್ಷ ವ್ಯಾಲಿಡಿಟಿ ಇರ್ತದೆ. ಈ ಒಂದು ಸೇಲ್ ಮಾಡೋದ್ರಿಂದ ಈ ಒಂದು
ಸಬ್ಸ್ಕ್ರಿಪ್ಷನ್ ಮಾಡಿಸೋದ್ರಿಂದ ನಮಗೇನು ಬೆನಿಫಿಟ್ ಅದಪ್ಪ ಅಂದರೆ ಬೆನಿಫಿಟ್ಸ್ ಆಫ್ ಸೆಲ್ಲಿಂಗ್ ಡೈರೆಕ್ಟ್ ಸ್ಪಾಟ್ ಅಲವೆನ್ಸ್ ಸಿಗ್ತದೆ. ಒಂದನೇ ಬೆನಿಫಿಟ್ಟು ಡೈರೆಕ್ಟ್ ಸ್ಪಾಟ್ ಅಲವೆನ್ಸ್. ನಾವು ಸಬ್ಸ್ಕ್ರೈಬ್ ಮಾಡಿ ನಾವು ಮೆಂಬರ್ ಆಗಿ ನಮ್ಮ ಫ್ರೆಂಡ್ಸು ನಮ್ಮ ರಿಲೇಟಿವ್ಸು ಅವ್ರಿಗೆ ನಾವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮೋಟಿವೇಟ್ ಮಾಡಿ ಅವರು ಸಬ್ಸ್ಕ್ರೈಬ್ ಮಾಡಿಸಿದ್ದೀವಿ ಅಂದರೆ ಮೊದಲನೇ ಬೆನಿಫಿಟ್ ನಮಗೆ ಸಿಗ್ತಂಥದ್ದು ಡೈರೆಕ್ಟ್ ಸ್ಪಾಟ್ ಅಲವೆನ್ಸ್ ಅಂತ ಸಿಗ್ತದೆ. ಆಮೇಲೆ ಎರಡನೇದು ಏನು ಸಿಗ್ತದೆ ಅಂದರೆ 3 ಫೇಜ್ ಸ್ಯಾಲ್ರಿ ಸಿಗ್ತದೆ. 3 ಫೇಜ್ ಸ್ಯಾಲ್ರಿ ನಾವು ಎಲಿಜಿಬಲ್ ಆಗ್ತೀವಿ. ಆಮೇಲೆ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ ಸಿಗ್ತದೆ. ಇವು 3 ಬೆನಿಫಿಟ್ ನಮಗೆ ಅಲಾಂಗ್ ವಿತ್ ಎಜುಕೇಷನ್, ಶೇರ್ ಮಾರ್ಕೆಟ್ ಬಗ್ಗೆ ಎಜುಕೇಷನ್ ಜೊತೆಗೆ ಈ ಒಂದು ಫೈನಾನ್ಷಿಯಲ್ ನಮಗೆ ಹೆಲ್ಪು ಅಸಿಸ್ಟೆನ್ಸ್ ನಮಗೆ ಸಿಗ್ತದೆ. ಇದು ಯಾವ ರೀತಿ ಸಿಗ್ತದಪ್ಪ ಅಂದರೆ ನಾನು ಹೇಳ್ತೀನಿ. ಡೈರೆಕ್ಟ್ ಸ್ಪಾಟ್ ಅಲವೆನ್ಸ್ ಹೆಂಗೆ ಸಿಗ್ತದಪ್ಪ ಅಂದರೆ ನೀವೀಗ 1499 ರೂಪಾಯಿದ್ದು ಎಲೈಟ್ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನನ್ನು ನಿಮ್ಮ ಫ್ರೆಂಡ್ ಸಬ್ಸ್ಕ್ರೈಬ್ ಆದ್ರಂದರೆ ಇಮ್ಮಿಡಿಯೇಟ್ಲಿ ನಿಮ್ಮ ಅಕೌಂಟಿಗೆ 100 ರೂಪೀಸ್ ಜಮಾ ಆಗ್ತದೆ. ಇಮಿಡಿಯೇಟ್ಲಿ 100 ರೂಪೀಸ್ ಜಮಾ ಆಗಿಬಿಡ. ಅವರು ಸಬ್ಸ್ಕ್ರೈಬ್ ಆದ ತಕ್ಷಣ ನಿಮಗೆ 100 ರೂಪೀಸ್ ಜಮಾ ಆಗ್ತದೆ. ಇಲ್ಲಪ್ಪ 6499 ರೂಪಾಯಿದ್ದು ಅವರು ಸಬ್ಸ್ಕ್ರೈಬ್ ಆದರು ಅಂದರೆ ನಿಮ್ಮ ಫ್ರೆಂಡು ನಿಮ್ಮ ರಿಲೇಟಿವ್ಸು ನಿಮ್ಮ ಅಕೌಂಟಿಗೆ ಇಮ್ಮಿಡಿಯೇಟಾಗಿ 500 ರೂಪೀಸ್ ಜಮಾ ಆಗ್ತದೆ. ಇಲ್ಲಪ್ಪ 11,999 ರೂಪೀಸ್ದು ನೀವು ಸಬ್ಸ್ಕ್ರಿಪ್ಷನ್ ಮಾಡಿಸಿದ್ರಿ ನಿಮ್ಮ ಫ್ರೆಂಡ್ ಕಡೆಯಿಂದ ನಿಮ್ಮ ರಿಲೇಟಿವ್ಸ್ ಕಡೆದು ಅಂದರೆ ಇಮ್ಮಿಡಿಯೇಟ್ಲಿ ನಿಮ್ಮ ಅಕೌಂಟಿಗೆ 1000 ರೂಪೀಸ್ ಜಮಾ ಆಗ್ತದೆ. ಇದು ಡೈರೆಕ್ಟ್ ಸ್ಪಾಟ್ ಅಲವೆನ್ಸ್ ನಿಮಗೆ ಸಿಗ್ತಕ್ಕಂಥದ್ದು. ಇದಾದ ಮೇಲೆ ಸೆಕೆಂಡ್ ಬೆನಿಫಿಟ್ ಏನದಪ್ಪ ಅಂದರೆ 3 ಫೇಜ್ ಸ್ಯಾಲ್ರಿ ಸ್ಟ್ರಕ್ಚರ್. 3 ಫೇಜ್ ಸ್ಯಾಲ್ರಿ ಸ್ಟ್ರಕ್ಚರ್ ಹೆಂಗಪ್ಪ ಅಂದರೆ ಫಸ್ಟ್ ಫೇಸ್ ಇಲ್ಲೇ ಇಂಟರ್ನ್ ಅಂದರೆ ಇಲ್ಲಿ ಜಸ್ಟ್ ವಿ ಆರ್ ಟೆಂಪ್ರರಿ ಎಂಪ್ಲಾಯೀಸ್ ಆಫ್ ದಿಸ್ ಕಂಪನಿ ಅಂಥೇಳಿ. ಟೆಂಪ್ರರಿ ಎಂಪ್ಲಾಯಿ ವಿ ಆರ್ ದಿ ಎಂಪ್ಲಾಯೀಸ್ ಆಫ್ ದಿಸ್ ಶೇರ್ ಶಿಕ್ಷಾ ಕಂಪನಿ ಬಟ್ ಟೆಂಪ್ರರಿ. ಫಸ್ಟ್ ಏನದಪ್ಪ ಅಂದರೆ ಕನ್ಸಲ್ಟೆಂಟ್ ಅಂಥೇಳಿ ಆಗ್ತೀವಿ ನಾವು. ಕನ್ಸಲ್ಟೆಂಟ್ ಆದೀವಿ ಅಂದರೆ ಇಲ್ಲಿ ಸ್ಪಾಟ್ ಸೆಲ್ 3 ಪಾಯಿಂಟ್ಸ್ ನಮಗೆ ಟಾರ್ಗೆಟ್ ಅಂದರೆ 3 ಮೆಂಬರ್ಸನ್ನು ಮಾಡಬೇಕು. ಫಸ್ಟ್ ನಾವು ಕನ್ಸಲ್ಟೆಂಟ್ ಆದ ತಕ್ಷಣ 3 ಮಂದಿಗೆ ನಾವು ಮೋಟಿವೇಟ್ ಮಾಡಿ ಅವ್ರನ್ನ ಸಬ್ಸ್ಕ್ರೈಬ್ ಆಗೋ ಹಂಗೆ ಮಾಡಿದ್ದೀವಿ ಅಂದರೆ 3 ಜನರು ಆ ಒಂದು ಪಾಯಿಂಟ್ ನಮಗೆ ಟಾರ್ಗೆಟ್ ಸಿಗ್ತದೆ. ಇಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಆ 3 ಜನರನ್ನು 3 ಇದರನ್ನು ನಾವು ಟೀಮ್ ಎದೊಳಗೆ 2 ಮತ್ತು ಟೀಮ್ ಬಿದೊಳಗೆ 1 ಅಂಥೇಳಿ ನಾವು ಡಿವೈಡ್ ಮಾಡ್ತೀವಿ. ಆ ರೀತಿ ಹಾಕ್ತೀವಿ. ಆಮೇಲೆ ಇಲ್ಲಿ ನೀವು ಪ್ರೋ ಸೆಕೆಂಡ್ 6499ದು ಸಬ್ಸ್ಕ್ರೈಬ್ ಮಾಡಿಸಿದ್ರಂದರೆ ಇಲ್ಲೊಂದು ಪಾಯಿಂಟು ಇಬ್ಬರನ್ನ ಮೋಟಿವೇಟ್ ಮಾಡಿ ಇಬ್ಬರನ್ನ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಸಾಕು ಅಷ್ಟೇ. ಅದೇ ಆ್ಯನ್ಯುವಲ್ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ 11,999 ಮಾಡಿಸಿದ್ರೂ ನೀವು ಏನದ ಇಲ್ಲಿ ಒಬ್ಬರು ಇಲ್ಲಿ ಟೀಮ್ ಎ ಮತ್ತು ಟೀಮ್ ಬಿದೊಳಗೆ ಒಬ್ಬೊಬ್ಬರನ್ನ ಮಾಡಿಸಿದ್ರೆ ಸಾಕು. ಆಟೋಮೆಟಿಕ್ಲಿ ನೀವು ಕನ್ಸಲ್ಟೆಂಟ್ ಅಂಥೇಳಿ ಪ್ರತಿ ಮಂತ್ಲಿ ಸ್ಯಾಲ್ರಿ ಆಫ್ ₹750 ರೂಪೀಸ್ ನಿಮಗೆ ಸ್ಯಾಲ್ರಿ ಸಿಗ್ತದೆ. ಪರ್ ಡೇ ನಿಮಗೆ ಸ್ಯಾಲ್ರಿ 25 ರೂಪಾಯಿ ಕ್ರೆಡಿಟ್ ಹಾಕ್ಕೊಂತ ಹೋಗ್ತದೆ. ಕನ್ಸಲ್ಟೆಂಟ್ ಪರ್ ಡೇ ಸ್ಯಾಲ್ರಿ ಪ್ರತಿ ದಿವಸ ರಾತ್ರಿ 12 ಗಂಟೆ ಆದ ತಕ್ಷಣ ಇಮ್ಮಿಡಿಯೇಟ್ಲಿ 25 ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಆಗ್ತದೆ. ತಿಂಗಳ 750 ರೂಪಾಯಿ ಆ್ಯಸ್ ಎ ಕನ್ಸಲ್ಟೆಂಟ್ ಅಂತ ತೊಗೊತೀರಿ. ಈಗ ನೀವು ಏನು ಸಬ್ಸ್ಕ್ರೈಬ್ ಮಾಡಿಸಿರ್ತೀರಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸು ಅವರು ತಮ್ಮ ಅಂಡರ್ ಮತ್ತು ಇಬ್ಬರನ್ನ ಸಬ್ಸ್ಕ್ರೈಬ್ ಮಾಡಿಸಿದ್ರಂದರೆ ಆವಾಗ ನಿಮ್ಮ ಒಂದು ಡೆಸಿಗ್ನೇಷನ್ ಕನ್ಸಲ್ಟೆಂಟ್ದಿಂದ ಸೀನಿಯರ್ ಕನ್ಸಲ್ಟೆಂಟ್ ಅಂತ ಆಗ್ತೀರಿ. ಆವಾಗ ನಿಮ್ಮ ಒಂದು ಎಲೈಟ್ ಪ್ರೋಗ್ರಾಮ್ ಇತ್ತಂದರೆ ಅದರೊಳಗೆ 10 ಪಾಯಿಂಟ್ ಆಗಿರ್ತವೆ. ಇಲ್ಲಿ ಪ್ರೋದೊಳಗೆ 2 ಪಾಯಿಂಟ್ ಆಗಿರ್ತವೆ. ಇಲ್ಲೇ 1 ಪಾಯಿಂಟ್ ಆಗಿರ್ತವೆ. ನಿಮಗೆ ಮಂತ್ಲಿ ಸ್ಯಾಲರಿ ಬಂದು ಆವಾಗ 5,750 ರೂಪಾಯಿ ಪ್ರತಿ ದಿವಸ 175 ರೂಪಾಯಿ ಜಮಾ ಆಗ್ತದೆ. ಗ್ರಾಸ್ ಡೈಲಿ ಇನ್ಸೆಂಟಿವ್ ಇಲ್ಲಿ ಇನ್ಸೆಂಟಿವ್ ಅಂತ ಕೊಡ್ತಾರೆ ಫಸ್ಟ್ ಪೇಜಿನೊಳಗೆ ಸ್ಯಾಲ್ರಿನು. ಇಲ್ಲಿ ಗ್ರಾಸ್ ಮಂತ್ಲಿ ಇನ್ಸೆಂಟಿವ್ 5,250 ರೂಪಾಯಿ. ಪರ್ ಡೇ ಇನ್ಸೆಂಟಿವ್ ನಿಮ್ಗೆ 175 ರೂಪಾಯಿ. ಇದು ಫಸ್ಟ್ ಪೇಜದೊಳಗೆ ಇಂಟರ್ನ್ ಇರೋದ್ರಿಂದ ಇಲ್ಲೇ ನಮಗೆ ಇನ್ಸೆಂಟಿವ್ ಅಂತ ಸಿಗ್ತದೆ. ಇಲ್ಲೇ ಸೀನಿಯರ್ ಕನ್ಸಲ್ಟೆಂಟ್ದಿಂದ ಮತ್ತು ನಾವು ಅಸೋಸಿಯೇಟ್ ಅಂತ ಆಗ್ತೀವಿ. ಅಸೋಸಿಯೇಟ್ ಆದಾಗ ಇಲ್ಲೇ ಪಾಯಿಂಟ್ಸ್ ಕಂಟಿನ್ಯೂ ಡೆವಲಪ್ ಹಾಕ್ಕೊತ ಹೋಗಿರ್ತದೆ. ಇಲ್ಲಿ 4 ಪಾಯಿಂಟ್ ಆಗಿರ್ತವೆ. ಇಲ್ಲಿ 2 ಪಾಯಿಂಟ್ ಆಗಿರ್ತವೆ. ಆವಾಗ 9,450 ರೂಪಾಯಿ ಇನ್ಸೆಂಟಿವ್ ಸಿಗ್ತದೆ ಮಂತ್ಲಿ. ಪರ್ ಡೇ 315 ರೂಪಾಯಿ ನಮಗೆ ಇನ್ಸೆಂಟಿವ್ ಡೈಲಿ ಕ್ರೆಡಿಟ್ ಹಾಕ್ಕೊಂತ ಹೋಗ್ತದೆ. ಇಲ್ಲಿ ಅಸೋಸಿಯೇಟ್ದಿಂದ ಮುಂದೆ ನೀವು ಸೀನಿಯರ್ ಅಸೋಸಿಯೇಟ್ ಆದರೆ ಅಂದರೆ ನಿಮ್ಮ ಒಂದು ಟಾರ್ಗೆಟ್ ಪಾಯಿಂಟ್ಸ್ ಹೆಚ್ಚಿಗೆ ಹಾಕ್ಕೊಂತ ಹೋಗಿರ್ತದೆ. 40 ಆಗಿರ್ತದೆ. ಇಲ್ಲಿ ಪ್ರೋದೊಳಗೆ 8 ಆಗಿರ್ತದೆ. ಇಲ್ಲಿ ಲೈಫ್ ಟೈಮದೊಳಗೆ 4 ಪಾಯಿಂಟ್ ಆಗಿರ್ತವೆ. ಆವಾಗ ನಿಮಗೆ 15,750 ರೂಪಾಯಿ ಇನ್ಸೆಂಟಿವ್ ಸಿಗ್ತದೆ.
ಪ್ರತಿ ದಿವಸ 525 ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಹಾಕ್ಕೊತ ಹೋಗ್ತದೆ. ಇದು ಫಸ್ಟ್ ಪೇಜ್ ಇಂಟರ್ನ್ ಇನ್ಸೆಂಟಿವ್ ಪ್ರೋಗ್ರಾಮ್ ಇನ್ಸೆಂಟಿವ್ ಸಿಗ್ತದೆ. ಇನ್ನು ಸೆಕೆಂಡ್ ಫೇಸ್ ಹೆಂಗದಪ್ಪ ಅಂದರೆ ಸೆಕೆಂಡ್ ಫೇಸ್ನಲ್ಲಿ ಇದು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ನಾವು. ಸೆಕೆಂಡ್ ಫೇಸ್ ಆದ್ರಿ ಅಂದರೆ ಯು ಆರ್ ದಿ ರಿಯಲ್ ಎಂಪ್ಲಾಯಿ ಆಫ್ ದಿಸ್ ಕಂಪನಿ. ಇವು 4 ಮಾತ್ರ ಪ್ರಮೋಷನ್ ಮಾಡ್ಕೋಬೇಕು ನಾವು. ಕನ್ಸಲ್ಟೆಂಟ್, ಮುಂದೆ ಸೀನಿಯರ್ ಕನ್ಸಲ್ಟೆಂಟ್ ಆಗಬೇಕು, ಮುಂದೆ ಅಸೋಸಿಯೇಟ್ ಆಗಬೇಕು, ಅಸೋಸಿಯೇಟ್ ಆದ ಸೀನಿಯರ್ ಅಸೋಸಿಯೇಟ್ ಆದೀವಿ ಅಂದರೆ ನೆಕ್ಸ್ಟ್ ಸ್ಟೇಜಿಗೆ ನಾವು ಮ್ಯಾನೇಜ್ಮೆಂಟ್ ಫೇಜ್ನಲ್ಲಿ ಬರ್ತೀವಿ. ಮ್ಯಾನೇಜ್ಮೆಂಟ್ ಫೇಜ್ನಲ್ಲಿ ಸೂಪರ್ವೈಸರ್ ಅಂತ ಆಗಿರ್ತೀವಿ. ಇಲ್ಲಿ ಸೂಪರ್ವೈಸರ್ ಆದಾಗ ನಮ್ಮ ಪಾಯಿಂಟ್ಸ್ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗಿರ್ತದೆ. ಇಲ್ಲಿ ಬಂದು ನಮಗೆ ಪ್ರತಿ ತಿಂಗಳು ಮಂತ್ಲಿ ಸ್ಯಾಲ್ರಿ ಸಿಗ್ತದೆ, ಸ್ಟಾರ್ಟ್ ಆಗ್ತದೆ. ಮಂತ್ಲಿ ಸ್ಯಾಲ್ರಿ 31,500 ರೂಪಾಯಿ ಮಂತ್ಲಿ ಸ್ಯಾಲ್ರಿ. ಪರ್ ಡೇ ಸ್ಯಾಲ್ರಿ 1,050 ರೂಪಾಯಿ ಡೈಲಿ ಸ್ಯಾಲ್ರಿ ಕ್ರೆಡಿಟ್ ಹಾಕ್ಕೊತ ಹೋಗ್ತದೆ. ಸೂಪರ್ವೈಸರಿಂದ ಮ್ಯಾನೇಜರ್ ಆದೀವಂದರೆ ಆಟೋಮೆಟಿಕ್ಲಿ ಮಂತ್ಲಿ ಸ್ಯಾಲ್ರಿ 52,500 ರೂಪಾಯಿ ಆಗ್ತದೆ. ಗ್ರಾಸ್ ಡೈಲಿ ಸ್ಯಾಲ್ರಿ ಏನಾಗ್ತದೆ 1,750 ರೂಪಾಯಿ ಆಗ್ತದೆ. ಪರ್ ಡೇ 1,750 ರೂಪಾಯಿ ಜಮಾ ಹಾಕ್ಕೊತ ಹೋಗ್ತದೆ. ತಿಂಗಳಿಗೆ ಅದು 52,500 ರೂಪಾಯಿ ಮಂತ್ಲಿ ಸ್ಯಾಲ್ರಿ ಆಗ್ತದೆ. ಇಲ್ಲಿ ಮ್ಯಾನೇಜರ್ದಿಂದ ಸೀನಿಯರ್ ಮ್ಯಾನೇಜರ್ ನಾವು ಪ್ರಮೋಟ್ ಆದೀವಂದರೆ ನಮಗೆ ಮಂತ್ಲಿ 94,500 ರೂಪಾಯಿ ಮಂತ್ಲಿ ಸ್ಯಾಲ್ರಿ ಸಿಗ್ತದೆ. ಪ್ರತಿ ದಿವಸ ಇದು ಕ್ರೆಡಿಟ್ ಹಾಕ್ಕೊತ ಹೋಗ್ತದೆ. ಪರ್ ಡೇ 3,150 ರೂಪಾಯಿ ಜಮಾ ಹಾಕ್ಕೊತ ಹೋಗ್ತದೆ ನಮ್ಮ ಅಕೌಂಟಿಗೆ. ಇಲ್ಲಿ ಮುಂದೆ ನಾವು ಸೀನಿಯರ್ ಮ್ಯಾನೇಜರಿಂದ ಡೈರೆಕ್ಟರ್ ಅಂಥೇಳಿ ನಾವು ಪ್ರಮೋಷನ್ ಆಯ್ತಂದರೆ ಆಟೋಮೆಟಿಕ್ಲಿ ಮಂತ್ಲಿ ಸ್ಯಾಲ್ರಿ ವಿಲ್ ಬಿ 1,57,500. 1,57,500 ರೂಪಾಯಿ ನಮ್ಮ ಮಂತ್ಲಿ ಸ್ಯಾಲ್ರಿ ಆಗ್ತದೆ. ಪರ್ ಡೇ ನಮಗೆ 5,750 ರೂಪಾಯಿ ನಮ್ಮ ಅಕೌಂಟಿಗೆ ಜಮಾ ಹಾಕ್ಕೊತ ಹೋಗ್ತದೆ. ಇಲ್ಲಿ ಸೀನಿಯರ್ ಡೈರೆಕ್ಟರ್ ಆದರೆ ಇಲ್ಲಿ ಪಾಯಿಂಟ್ಸ್ ಹಾಗೆ ಕಂಟಿನ್ಯೂ ಜಮಾ ಹಾಕ್ಕೊತ ಹೋಗಿರ್ತದೆ. ಇಲ್ಲಿ ನಮಗೆ ಮಂತ್ಲಿ ಸ್ಯಾಲ್ರಿ ಬಂದು 2,62,500 ರೂಪಾಯಿ ನಮಗೆ ಮಂತ್ಲಿ ಸ್ಯಾಲ್ರಿ ಆಗ್ತದೆ. ಪರ್ ಡೇ ನಮಗೆ 8,750 ರೂಪಾಯಿ ಜಮಾ ಹಾಕ್ಕೊತ ಹೋಗ್ತದೆ. ಪರ್ ಡೇ ಎಂಟ್ರಿ ಇಲ್ಲಿ 8,750 ರೂಪಾಯಿ ಜಮಾ ಆಗಿರ್ತದೆ. ಇಲ್ಲಿ ನಾವು ಎಕ್ಸಿಕ್ಯೂಟಿವ್ ಡೈರೆಕ್ಟರಾಗಿ ಪ್ರಮೋಟ್ ಆದೀವಂದರೆ ಆಟೋಮೆಟಿಕ್ಲಿ 5,25,000 ರೂಪಾಯಿ ಮಂತ್ಲಿ ಸ್ಯಾಲ್ರಿ ಆಗ್ತದೆ. 17,500 ರೂಪಾಯಿ ಪರ್ ಡೇ ಸ್ಯಾಲ್ರಿ ನಮಗೆ ಕ್ರೆಡಿಟ್ ಹಾಕ್ಕೊತ ಹೋಗ್ತದೆ. ಇದು ಮಂತ್ಲಿ ಸ್ಯಾಲ್ರಿ. ಇನ್ನು ವೈಸ್ ಪ್ರೆಸಿಡೆಂಟ್ ಅಂತೇಳಿ ನಾವು ಪ್ರಮೋಟ್ ಆದೀವಂದರೆ ಈ ಪ್ರಮೋಟ್ ಆಗೋದಂದ್ರೆ ಏನು, ಮುಂದೆ ನಮ್ಮ ಬಿಸ್ನೆಸ್ ನಾವು ಏನು ಸಬ್ಸ್ಕ್ರೈಬ್ ಮಾಡಿರ್ತೀವಿ ಅವರು ಸಬ್ಸ್ಕ್ರೈಬ್ ಮಾಡಿಸ್ಕೊತ ಹೋಗ್ತಾರೆ. ಅವ್ರ ಅಂಡರ್ ಆದವರು ಅವರು ಸಬ್ಸ್ಕ್ರೈಬ್ ಮಾಡಿಸ್ಕೊತ ಹೋಗ್ತಾರೆ. ಅವ್ರ ಅಂಡರ್ ಆದವರು ಅವರು ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗ್ತಾರೆ. ಈ ರೀತಿ ಟೀಮ್ ಬೆಳೆಯೋದ್ರಿಂದ ನಮ್ಮ ಡೆಸಿಗ್ನೇಷನ್ ನಾವು ಚೇಂಜ್ ಹಾಕ್ಕೊತ ಹೋಗ್ತದೆ, ಪ್ರಮೋಟ್ ಹಾಕ್ಕೊತ ಹೋಗ್ತದೆ. ಇಲ್ಲಿ ಸೂಪರ್ವೈಸರ್ದಿಂದ ಮ್ಯಾನೇಜರ್ದಿಂದ ಸೀನಿಯರ್ ಮ್ಯಾನೇಜರು, ಡೈರೆಕ್ಟರ್ದಿಂದ ಸೀನಿಯರ್ ಡೈರೆಕ್ಟರು, ಎಕ್ಸಿಕ್ಯೂಟಿವ್ ಡೈರೆಕ್ಟರು, ವೈಸ್ ಪ್ರೆಸಿಡೆಂಟು, ಈ ರೀತಿ ಪ್ರೆಸಿಡೆಂಟು, ಈ ರೀತಿ ಹಾಕ್ಕೊತ ಹೋಗ್ತದೆ. ಇಲ್ಲಿ ವೈಸ್ ಪ್ರೆಸಿಡೆಂಟ್ ಆದೀವಂದರೆ ತಿಂಗಳಿಗೆ 7,87,500 ರೂಪಾಯಿ ಸಂಬಳ ಆಗ್ತದೆ ನಮ್ಮದು. ಅದು ಪರ್ ಡೇ ನಮಗೆ 26,750 ರೂಪಾಯಿ ಜಮಾ ಹಾಕ್ಕೊತ ಹೋಗ್ತದೆ. ಮುಂದೆ ಪ್ರೆಸಿಡೆಂಟ್ ನಾವು ಲೆವೆಲ್ಗೆ ಬಂದೀವಂದರೆ ಪ್ರೆಸಿಡೆಂಟಿಗೆ ಪ್ರಮೋಟ್ ಆದೀವಂದರೆ ನಮಗೆ 10,50,000 ರೂಪಾಯಿ ತಿಂಗಳ ಪೇಮೆಂಟ್ ಆಗ್ತದೆ, ಸ್ಯಾಲ್ರಿ ಆಗ್ತದೆ. ಇದು 35,000 ರೂಪಾಯಿ ಪರ್ ಡೇ ಸ್ಯಾಲ್ರಿ ನಮಗೆ ಜಮಾ ಹಾಕ್ಕೊತ ಹೋಗ್ತದೆ. ಇದು ಪ್ರೆಸಿಡೆಂಟ್ ಲೆವೆಲು. ಇದು ಮ್ಯಾನೇಜ್ಮೆಂಟ್ ಲೆವೆಲು. ಇದು 2ನೇ ಫೇಜ್ನಲ್ಲಿ ಬರ್ತದೆ. ಇನ್ನು 3ನೇ ಫೇಜ್ನಲ್ಲಿ ಸ್ಯಾಲ್ರಿ ಯಾವ ರೀತಿ ಸಿಗ್ತದಪ್ಪ ನಮಗೆ ಅಂದರೆ ಇದು ಫೌಂಡರ್ ಸ್ಟೇಜ್ ಅಂಥೇಳಿ ಫೌಂಡರ್ ಆಫ್ ದಿ ಕಂಪ್ನಿ ಅಂತೀವಲ್ಲ ನಾವು, ಫೌಂಡರ್ ಸ್ಟೇಜ್ನೊಳಗೆ ಬರ್ತೀವಿ. ಈ ಫೌಂಡರ್ ಸ್ಟೇಜ್ನಲ್ಲಿ ಬಂದೀವಂದರೆ ಇಲ್ಲಿ ಸಿಲ್ವರ್ ಪ್ರೆಸಿಡೆಂಟ್ ಅಂಥೇಳಿ ನಾವು ಪ್ರಮೋಟ್ ಆಗಿದ್ದೀವಂದರೆ 15 ಲಕ್ಷ ರೂಪಾಯಿ ಮಂತ್ಲಿ ಸ್ಯಾಲ್ರಿ ಆಗ್ತದೆ. ಪರ್ ಡೇ ನಮಗೆ 50,000 ರೂಪಾಯಿ ಸ್ಯಾಲ್ರಿ ಕ್ರೆಡಿಟ್ ಹಾಕ್ಕೊತ ಹೋಗ್ತದೆ. ಆಮೇಲೆ ಗೋಲ್ಡ್ ಪ್ರೆಸಿಡೆಂಟ್ ಅಂಥೇಳಿ ಪ್ರಮೋಟ್ ಆದೀವಂದರೆ ಪರ್ ಮಂತ್ 22,50,000 ರೂಪಾಯಿ ಸಂಬಳ ಆಗ್ತದೆ. 75,000 ರೂಪಾಯಿ ಪರ್ ಡೇ ನಮ್ಮ ಅಕೌಂಟಿಗೆ ಜಮಾ ಹಾಕ್ಕೊತ ಹೋಗ್ತದೆ. ಪ್ಲಾಟಿನಮ್ ಪ್ರೆಸಿಡೆಂಟ್ ಅಂಥೇಳಿ ನಾವು ಪ್ರಮೋಟ್ ಆದೀವಂದರೆ ನಮಗೆ 30 ಲಕ್ಷ ರೂಪಾಯಿ ತಿಂಗಳ ಪೇಮೆಂಟ್ ಆಗ್ತದೆ. 1 ಲಕ್ಷ ರೂಪಾಯಿ ಡೈಲಿ ನಮ್ಮ ಅಕೌಂಟಿಗೆ ಜಮಾ ಹಾಕ್ಕೊತ ಹೋಗ್ತದೆ. ಟೈಟಾನಿಯಂ ಪ್ರೆಸಿಡೆಂಟ್ ಅಂಥೇಳಿ ನಾವು ಪ್ರಮೋಟ್ ಆದೀವಂದರೆ ಮುಂದೆ 45 ಲಕ್ಷ ರೂಪಾಯಿ ಮಂತ್ಲಿ ನಮಗೆ ಸಂಬಳ ಆಗ್ತದೆ. ಪರ್ ಡೇ ನಮಗೆ 1,50,000 ರೂಪಾಯಿ ಸಂಬಳ ನಮ್ಮ ಅಕೌಂಟಿಗೆ ಜಮಾ ಹಾಕ್ಕೊತ ಹೋಗ್ತದೆ. ಡೈಮಂಡ್ ಪ್ರೆಸಿಡೆಂಟ್ ಅಂಥೇಳಿ ಆದೀವಂದರೆ ಪ್ರಮೋಟ್ ಆದರೆ ಮುಂದೆ ನಮಗೆ 90 ಲಕ್ಷ ರೂಪಾಯಿ ಮಂತ್ಲಿ ಸ್ಯಾಲ್ರಿ ಆಗ್ತದೆ. 3 lakhs rupees ಪರ್ ಡೇ ಸ್ಯಾಲ್ರಿ ನಮ್ಮ ಅಕೌಂಟಿಗೆ ಜಮಾ ಹಾಕ್ಕೊತ ಹೋಗ್ತದೆ. ಇನ್ನು ಕ್ರೌನ್ ಪ್ರೆಸಿಡೆಂಟ್ ಅಂಥೇಳಿ ನಾವು ಪ್ರಮೋಟ್ ಆಗಿದ್ದೆ ಆದರೆ 1,50,00,000 ರೂಪಾಯಿ ನಮಗೆ ಮಂತ್ಲಿ ಸಂಬಳ ಆಗ್ತದೆ. 5 ಲಕ್ಷ ರೂಪಾಯಿ ಪರ್ ಡೇ ನಮ್ಮ ಅಕೌಂಟಿಗೆ ಜಮಾ ಹಾಕ್ಕೊತ ಹೋಗ್ತದೆ. ಮತ್ತು ಇಲ್ಲಿವರೆಗೆ ಇನ್ನೂ ಆಗ್ಯಾರೇನ್ರಿ, ಇಲ್ಲಿವರೆಗೆ ಈ ಒಂದು ಲೆವೆಲನ್ನು ಮುಟ್ಲಿಕ್ಕಾಗಿಲ್ಲ, ಇನ್ನೂ ಮುಟ್ತಾ ಇದ್ದಾರೆ. ಡೆವಲಪ್ಮೆಂಟ್ಸ್ ಆಗ್ತಾಯಿದೆ.
ಈಗಾಗಲೇ ಮೋರ್ ದೆನ್ 1,00,000 ಮೆಂಬರ್ಸ್ ಸಬ್ಸ್ಕ್ರೈಬ್ಸ್ ಈ ಒಂದು ಕಂಪ್ನಿ ಒಳಗೆ ಸ್ಟಾರ್ಟ್ ಆಗಿದೆ. ಈಗ ಡೆವಲಪ್ಮೆಂಟ್ಸ್ ಹಂತದಲ್ಲಿದೆ. ಇದು ಒಂದು ಇನಿಷಿಯಲ್ ಸ್ಟೇಜ್ನಲ್ಲಿದೆ. ಈ 3 ಫೇಸ್ ಆಗಿ ಸ್ಯಾಲ್ರಿ ನಮಗೆ ಸಿಗ್ತದೆ. ಇದು ಪರ್ ಡೇ ಸ್ಯಾಲ್ರಿ ಜಮಾ ಹಾಕ್ಕೊತ ಹೋಗ್ತದೆ. ನಮಗೆ ಪ್ರತಿ ದಿವಸ ನಮ್ಮ ಅಕೌಂಟಿಗೆ ಜಮಾ ಹಾಕ್ಕೊತ ಹೋಗ್ತದೆ. ಇದು ಬಿಟ್ಟು ಇನ್ನೂ ಒಂದು ಬೆನಿಫಿಟ್ ಏನದಪ್ಪ ಅಂದರೆ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ ಅಂತ ಸಿಗ್ತದೆ. ಇದೇನು ರೀ ಪರ್ಫಾರ್ಮೆನ್ಸ್ ಇನ್ಸೆಂಟಿವು? ನಾವು ಸಬ್ಸ್ಕ್ರೈಬ್ ಮಾಡಿದಂಥ ವ್ಯಕ್ತಿಗಳು ಅವ್ರು ಏನು ಮಾಡ್ತಾರೆ, ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ತಾರೆ. ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಅವರು ಕೆಲವೊಂದು ಸಣ್ಣ ಪುಟ್ಟ ಶೇರ್ಗಳನ್ನು ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು, ಈ ರೀತಿಯಾದಂಥ ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡಿದ್ರಂದರೆ ಈ ಒಂದು ನಾಲೆಜನ್ನು ಪಡ್ಕೊಂಡು ಅವಾಗ ಏನಾಗ್ತದೆ, ಈಗ ಒಂದು ಫಸ್ಟ್ ಲೆವೆಲ್ನಲ್ಲಿ 2 ಮೆಂಬರ್ಸ್ ಇದ್ದಾಗ ಈ ಒಂದು ಸ್ಟೇಜಿನಿಂದ 1ನೇ ಲೆವೆಲ್ದಿಂದ 4ನೇ ಲೆವೆಲ್ವರೆಗೆ 1% ಬ್ರೋಕರೇಜ್ ನಮಗೆ ಸಿಗ್ತದೆ. 1% ಬ್ರೋಕರೇಜ್ ಇರ್ತದೆ. ಆಮೇಲೆ 5ರಿಂದ 6 1.5% ಬ್ರೋಕರೇಜ್ ಸಿಗ್ತದೆ. 7 ಮತ್ತು 8 9ನೇ ಲೆವೆಲ್ನಲ್ಲಿ 2% ಬ್ರೋಕರೇಜು, 10ನೇ ಲೆವೆಲ್ನಲ್ಲಿ 2%, ಆಮೇಲೆ 11 ಮತ್ತು 12ನೇ ಲೆವೆಲ್ನಲ್ಲಿ 2.5% ಬ್ರೋಕರೇಜ್ ಸಿಗ್ತದೆ. 13ನೇ ಲೆವೆಲ್ಲು ಮತ್ತು 14ನೇ ಲೆವೆಲ್ನಲ್ಲಿ 3% ಬ್ರೋಕರೇಜ್ ಸಿಗ್ತದೆ. 15 ಮತ್ತು 16ನೇ ಲೆವೆಲ್ಲು ಮತ್ತು 17 18ನೇ ಲೆವೆಲ್ನಲ್ಲಿ 3.5% ಇದು ನಮಗೆ ಬ್ರೋಕರೇಜ್ ಸಿಗ್ತದೆ. ಯಾವ ರೀತಿ ಬ್ರೋಕರೇಜ್ ಸಿಗ್ತದಪ್ಪ ಅಂದರೆ, ಈಗ ಇಷ್ಟು 18ನೇ ಲೆವೆಲ್ವರೆಗೆ ನಾವು ಟೀಮ್ ಸೈಜ್ ಏನಾಗಿರ್ತದಪ್ಪ ಅಂದರೆ 2,62,144 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗಿರ್ತಾರೆ. ಅವರಿಂದ ಕೇವಲ ₹10 ನಮಗೆ ಬಂದ್ರೂ ಎಷ್ಟು ನಮಗೆ ಇನ್ಕಮ್ ಆಗ್ತದೆ ಅನ್ನೋದನ್ನು ಈ ಒಂದು ಕೆಳಗಿನ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ ಕ್ಯಾಲ್ಕುಲೇಟರ್ ಮುಖಾಂತರ ನೀವು ನೋಡ್ಬೋದು. ಇಲ್ಲಿ 18ನೇ ಲೆವೆಲ್ಲಿಗೆ ಬಂದು ಇಲ್ಲಿ 1ನೇ ಲೆವೆಲ್ಲಿಗೆ 2 ಆಗಿರ್ತದೆ ಟೀಮ್. ನಿಮಗೆ ₹10 ಬಂತಂದರೆ ₹20 ನಿಮಗೆ ಬ್ರೋಕರೇಜ್ ಸಿಗ್ತದೆ, ನಿಮಗೆ ಇನ್ಕಮ್ ಸಿಗ್ತದೆ. ಇಲ್ಲಿ 5ನೇ ಲೆವೆಲ್ಲಿಗೆ ಬಂದಾಗ ಇಲ್ಲಿ 32 ಟೀಮ್ ಇದಾಗಿರ್ತದೆ. ಅಂದರೆ 32 ಜನ ಸಬ್ಸ್ಕ್ರೈಬ್ ಆಗಿರ್ತಾರೆ. ಪರ್ ಒಬ್ಬರು ₹10 ನಿಮಗೆ ಕಾಂಟ್ರಿಬ್ಯೂಷನ್ ಮಾಡಿದ್ರು ₹350 ಆಗ್ತದೆ. ಇಲ್ಲಿ 18ನೇ ಲೆವೆಲ್ಲಿಗೆ ಇದೇ ರೀತಿ ನೀವು ಬಂದಾಗ ಅಲ್ಲಿ ಎಷ್ಟು ಮೆಂಬರ್ಸ್ ಆಗಿರ್ತಾರೆ ಟೀಮ್ ಮೆಂಬರ್ಸ್ ಅಂದರೆ 2,62,144 ಜನ ಮೆಂಬರ್ಸ್ ಆಗಿರ್ತಾರೆ. ಪ್ರತಿಯೊಬ್ಬರಿಂದ ನಿಮಗೆ ಕೇವಲ ₹10 ಇನ್ಕಮ್ ಬಂದರೆ ನಿಮಗೆ ₹21,440 ಈ 18ನೇ ಲೆವೆಲ್ನಲ್ಲಿ ಮಾತ್ರ ಸಿಗ್ತದೆ. ಇದೆಲ್ಲ ಲೆವೆಲ್ದು ನಿಮಗೆ ಇನ್ಕಮ್ಸನ್ನು ನೀವು ನೋಡಿದರೆ ಟೋಟಲ್ ನಿಮಗೆ ₹52,42,860 ಇದು ನಿಮಗೆ ಇನ್ಕಮ್ ಬ್ರೋಕರೇಜ್ ಇನ್ಕಮ್ ಸಿಗ್ತದೆ. ಇಫ್ 10% ಆಫ್ ಯುವರ್ ಸಬ್ಸ್ಕ್ರೈಬರ್ ಬಿಕಮ್ ಟ್ರೇಡರ್ಸ್ ಆ್ಯಂಡ್ ಈಚ್ ಟ್ರೇಡರ್ ಜನರೇಟ್ಸ್ ಅ ಮಿನಿಮಮ್ ಇನ್ಸೆಂಟಿವ್ ಆಫ್ ₹10, ಯು ಕುಡ್ ಅರ್ನ್ ಅಪ್ ಟು ₹52,42,860 ನಾವು ಅರ್ನ್ ಮಾಡಬಹುದು. ಇನ್ನು ಸ್ಯಾಲ್ರಿ ಪ್ರೊಸೆಸಿಂಗ್ ಸಿಸ್ಟಮ್ ಹೆಂಗಿರ್ತದಪ್ಪ ಅಂದರೆ, ಯು ಕ್ಯಾನ್ ವಿಡ್ರಾ ಯುವರ್ ಸ್ಯಾಲ್ರಿ ಟು ಯುವರ್ ಬ್ಯಾಂಕ್ ಅಕೌಂಟ್ 24/7 365 ಡೇಸ್. ಇಲ್ಲಿ ನಿಮಗೆ ಪ್ರತಿ ದಿವಸ ಇಲ್ಲಿ ಸಂಬಳ ಜಮಾ ಹಾಕ್ಕೊತ ಹೋಗ್ತಿರ್ತದೆ. ಇಲ್ಲಿ ನೋಡಿರಿ 18th ಫೆಬ್ರವರಿ, ಆಮೇಲೆ 18th ಫೆಬ್ರವರಿ ಫಸ್ಟ್ ಕನ್ಸಲ್ಟೆಂಟ್ ಆದ ತಕ್ಷಣ ಈ ರೀತಿ ಅಮೌಂಟ್ ₹25 ಜಮಾ ಹಾಕ್ಕೊತ ಹೋಗ್ತಿರ್ತದೆ. ಆಮೇಲೆ ನಿಮ್ಮ ಡೆಸಿಗ್ನೇಷನ್ ಪ್ರಮೋಷನ್ ಆದಂಗೆ ಅದು ಅಮೌಂಟ್ ಹೆಚ್ಚಿಗೆ ಹಾಕ್ಕೊತ ಕ್ರೆಡಿಟ್ ಹಾಕ್ಕೊತ ಹೋಗ್ತಿರ್ತದೆ ಡೈಲಿ. ಇಲ್ಲಿ ನಿಮ್ಮ ಟೋಟಲ್ ಅರ್ನಿಂಗ್ಸ್ ಇರ್ತದೆ. ವಿಡ್ರಾವಲ್ ನೀವು ಇಲ್ಲಿ ಇಷ್ಟು ₹20,750 ಇವು ಅಕೌಂಟ್ನಲ್ಲಿ ಇಷ್ಟು ಜಮಾ ಅದ, ಇದನ್ನು ನಾವು ವಿಡ್ರಾವಲ್ ಮಾಡ್ಕೋಬೋದು ಎನಿ ಟೈಮ್ 24/7 ಯಾವಾಗ ಬೇಕಾದರೂ ನೀವು ಈ ಒಂದು ಅಮೌಂಟನ್ನು ನಿಮ್ಮ ಅಕೌಂಟಿಗೆ ವಿಡ್ರಾವಲ್ ಮಾಡ್ಕೋಬೋದು. ದ ರೋಡ್ ಅಹೆಡ್, ಇಲ್ಲಿ 10 crores ಪ್ಲಸ್ ಜಾಬ್ ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡುವಂಥದ್ದು, ಎಂಪ್ಲಾಯ್ಮೆಂಟ್ ಇನ್ 28 ಸ್ಟೇಟ್ಸ್ ಆ್ಯಂಡ್ 8 ಯೂನಿಯನ್ ಟೆರಿಟರೀಸ್ ಮಾಡುವಂಥದ್ದು, ಸೆಂಟರ್ ಇನ್ ಎವ್ರಿ ಸ್ಟೇಟ್ ಮಾಡ್ತಾ ಇರೋದು, ಇಂಡಿಯಾಸ್ ಲಾರ್ಜೆಸ್ಟ್ ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ ಆಗುವಂಥ ಒಂದು ಇದು. ಇನ್ನು ಹೌ ವಿ ಕ್ಯಾನ್ ಮೇಕ್ ಇಟ್ ಹ್ಯಾಪನ್, ಅಫೋರ್ಡೆಬಲ್ ಪ್ರೈಸಿಗೆ ಎಜುಕೇಷನ್ ಕೊಡುವಂಥದ್ದು, ಈಸಿ ಮಾರ್ಕೆಟ್ ಮಾಡೆಲ್, ಪ್ರಾಕ್ಟಿಕಲ್ ಅರ್ನಿಂಗ್ ರೋಲ್ಸ್, ದೆನ್ ಸ್ಕಿಲ್ ಪ್ಲಸ್ ಸೇಲ್ಸ್ ಪ್ಲಸ್ ಸಪೋರ್ಟ್ ಟ್ರೈನಿಂಗ್ ಮಾಡೋದು, ಡೈಲಿ ಆರ್ ಮಂತ್ಲಿ ವೇಜಸ್. ದಿಸ್ ಈಸ್ ಫಾರ್ ಯುವರ್ ಟೈಮ್ ಟು ಶೈನ್. ಈ ಒಂದು ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಇದರ ಬಗ್ಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅವರು ಒಂದು ಕೋಡ್ ಇರ್ತದೆ, ಆ ಕೋಡನ್ನು ಇಸ್ಕೊಂಡು ಆ ಕೋಡನ್ನು ಹಾಕಿ ನೀವು ಸಬ್ಸ್ಕ್ರಿಪ್ಷನ್ ಪೇಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಶೇರ್ ಶಿಕ್ಷಾ ಆ್ಯಪದ ಒಂದು ಬೆನಿಫಿಟನ್ನು ಪಡಿಬೋದು.
ಆಮೇಲೆ KYC ಮಾಡಬೇಕು. KYCಗೆ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ನಂಬರು, ಆಮೇಲೆ ಫೋಟೋ ಅಪ್ಲೋಡ್ ಮಾಡಿ ನೀವು ಬ್ಯಾಂಕ್ ಅಕೌಂಟ್ ಎಲ್ಲ ಎಂಟ್ರಿ ಮಾಡಿದ್ರಿ ಅಂದರೆ ನಿಮ್ಮ ಬ್ಯಾಂಕಿಗೆ ನಿಮ್ಮ ಸ್ಯಾಲ್ರಿ ಪರ್ ಡೇ ಇದ್ದಿದ್ದು ನೀವು ವಿಡ್ರಾ ಮಾಡಿ ಕ್ರೆಡಿಟ್ ಮಾಡ್ಕೊಳ್ಬೋದು. ಈ ಒಂದು ಉತ್ತಮವಾದಂಥ ಒಂದು ಫೈನಾನ್ಷಿಯಲ್ ಪ್ಲ್ಯಾಟ್ಫಾರ್ಮ್ ಅದ. ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡಿಕೊಂಡು ನಾವೆಲ್ಲ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಆಗೋಣ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.